ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನೀವು ಎಕ್ಸಾಮ್ಗೋಸ್ಕರ ತಯಾರಾಗ್ತಾ ಇದ್ದೀರಾ ಅಂದ್ರೆ ನಿಮ್ ಬೋರ್ಡ್ ಎಕ್ಸಾಮ್ ಇರ್ಬೋದು ಅಥವಾ ನಿಮ್ಮ ಇಂಟರ್ನಲ್ ಎಕ್ಸಾಮ್ ಎಲ್ಲ ಮಾಡ್ತಾರಲ್ವಾ ಕಾಲೇಜಲ್ಲಿ, ಅದಕ್ಕೆ ತಯಾರಾಗ್ತಿದ್ದೀರಾ ಅಂತಂದ್ರೆ ಇದು ಬೆಸ್ಟ್ ವಿಡಿಯೋ. ಈ ಚಾಪ್ಟರ್ ಅಲ್ಲಿ ಕೇಳುವಂತಹ ಒಂದೇ ಒಂದು ಮಾರ್ಕ್ ಕೂಡ ನಿಮಗೆ ಮಿಸ್ ಆಗಲ್ಲ ನೀವು ಈ ವಿಡಿಯೋನ ನೋಡ್ಕೊಂಡ್ರೆ. ಈ ವಿಡಿಯೋ ಯಾವ ತರ ಇದೆ ಗೊತ್ತಾ? ನಂದು ಡೀಟೇಲ್ ವಿಡಿಯೋ ಸೀರೀಸ್ ಇತ್ತು ಗೊತ್ತಾ ನಿಮ್ಗೆ. ಈ ತರ ನನ್ನ ಚಾನಲ್ ಹೋಮ್ ಪೇಜ್ ನ ಓಪನ್ ಮಾಡ್ಕೊಂಡು ಅಲ್ಲಿ ಕೋರ್ಸಸ್ ಅಂತ ಕಾಣಿಸುತ್ತಲ್ವಾ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ ನ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಒಳ್ಳೆ KCET ಲೆವೆಲ್ ಪ್ರಿಪರೇಷನ್ ನಿಮ್ಗೆ ಆ ವಿಡಿಯೋಗಳಿಂದ ಆಗತ್ತೆ. ಫಸ್ಟ್ PUC ಗೆ ಯೆಲ್ಲೋ ಕಲರ್ ಥಂಬ್ನೇಲ್ ಇದೆ, ಹಾಗೆ ಸೆಕೆಂಡ್ PUC ಗೆ ಗ್ರೀನ್ ಕಲರ್ ಥಂಬ್ನೇಲ್ ಇದೆ. ಸಿಗತ್ತೆ ನಿಮ್ಗೆ ಅಲ್ಲಿ ಎಲ್ಲಾನು ಡೀಟೇಲ್ ಆಗಿ ಸಿಗತ್ತೆ. ಬಟ್ ಈ ವಿಡಿಯೋ ಇರೋದು ಯಾವ್ದಕ್ಕೆ? ಎಕ್ಸಾಮ್ಗೋಸ್ಕರ ಮಾತ್ರ, ಪ್ಯೂರ್ಲಿ ಫಾರ್ ಎಕ್ಸಾಮ್ ಪರ್ಪಸ್. ಕಡಿಮೆ ಟೈಮ್ ಅಲ್ಲಿ ಕಡಿಮೆ ಎಫರ್ಟ್ಸ್ ಹಾಕಿ ಜಾಸ್ತಿ ಮಾರ್ಕ್ ತೆಗಿಬೇಕು ಅಂತಂದ್ರೆ ಈ ತರದ ಒನ್ ಶಾಟ್ ವಿಡಿಯೋಸ್ ನೋಡಿ. ಯಾಕಂದ್ರೆ ಇದನ್ನ ಪ್ಯೂರ್ಲಿ ನಿಮ್ಮ ಎಕ್ಸಾಮ್ ಪರ್ಪಸ್ ಗೋಸ್ಕರ ಮಾಡಿರ್ತಿರೋದು. ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ಗೆ ಪ್ರಿಪೇರ್ ಆಗಬೇಕು ಅಂತಂದ್ರೆ ಆ ಡೀಟೇಲ್ಡ್ ವಿಡಿಯೋಗಳನ್ನ ನೋಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಇವತ್ತಿನ ಒನ್ ಶಾಟ್ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಬರ್ತಿದ್ದೀನಲ್ವಾ, ಇವು ಫಂಡಮೆಂಟಲ್ ಕ್ವಾಂಟಿಟಿಗಳು, 7 ಫಂಡಮೆಂಟಲ್ ಕ್ವಾಂಟಿಟಿಗಳು. ನಿಮ್ PUC ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಿಮ್ ಕಾಲೇಜಲ್ಲಿ ಮಾಡುವ ಎಕ್ಸಾಮ್ ಅಲ್ಲಿ, ಹೌ ಮೆನಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ದೇರ್? 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ದೇರ್. ಕರೆಕ್ಟ್. 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಅಂತ ಕೇಳ್ತಾರೆ. ಅದಾದ್ಮೇಲೆ ಆ 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಯಾವ್ಯಾವುದು ಅಂತ ಕೇಳ್ತಾರೆ. ಯಾವ್ಯಾವುದು ಹೇಳ್ಬೇಕು ನೀವು? ಲೆಂತು, ಮಾಸು, ಟೈಮು, ಎಲೆಕ್ಟ್ರಿಕ್ ಕರೆಂಟು, ಥರ್ಮೋಡೈನಮಿಕ್ ಟೆಂಪರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಲ್ಯೂಮಿನಸ್ ಇಂಟೆನ್ಸಿಟಿ. ಲೆಂತ್ ಅನ್ನು ಮೀಟರ್ ಅಲ್ಲಿ ಹೇಳಿದ್ರು, ಅದ್ರ ದ್ರವ್ಯ ರಾಶಿದ್ ಮಾತ್ರ ಕಿಲೋಗ್ರಾಮ್ ನಲ್ಲಿ ಹೇಳ್ತಾರೆ. ಕಿಲೋಗ್ರಾಮ್ ನಲ್ಲಿ ಹೇಳ್ತಾರೆ, ಬರೇ ಗ್ರಾಮ್ ನಲ್ಲಿ ಹೇಳಲ್ಲ. ಲೆಂತ್ ಅನ್ನು ಬರೇ ಮೀಟರ್ ನಲ್ಲಿ ಹೇಳಿದ್ರು. ಮುಂದೆ ಯಾವ್ಯಾವ್ದನ್ನ ತಗೊಳ್ತೀವೋ ಎಲ್ಲಾದ್ರೂ SI ಯೂನಿಟ್ ಕೂಡ ಬರೇ ಅದ್ರಲ್ಲೇ ಇರ್ತದೆ. ಆದ್ರೆ ಮಾಸ್ ಮಾತ್ರ ಬರೇ ಗ್ರಾಮ್ ಅಲ್ಲಿ ಹೇಳಲ್ಲ, ಕಿಲೋಗ್ರಾಮ್ ಅಲ್ಲಿ ಹೇಳ್ತಾರೆ. ಆಯ್ತಾ, ಇದೊಂದು ನೆನಪಿರ್ಲಿ. ಟೈಮ್ನ SI ಮಾನ ಸೆಕೆಂಡ್. ವೆರಿ ಗುಡ್. ಕರೆಂಟ್ ನ SI ಮಾನ 10ನೇ ತಿಳ್ಕಲ್ತದ್ದು. ದೊಡ್ಡದಾಗಿ ಹೇಳು. ಆಂಪಿಯರ್. ಕರೆಕ್ಟ್. ಯಾವ್ದ್ರಿಂದ ಡಿನೋಟ್ ಮಾಡ್ತಾರೆ? A ನಿಂದ ಡಿನೋಟ್ ಮಾಡ್ತಾರೆ. ಟೆಂಪರೇಚರ್ ನ SI ಯೂನಿಟ್ ಕೆಲ್ವಿನ್, K ನಿಂದ ಬರೀತಾರೆ. ಇದು ಕೂಡ ಕ್ಯಾಪಿಟಲ್ K. ಯಾಕೆ ಆಂಪಿಯರ್ ಮತ್ತೆ K ಅನ್ನ ಕ್ಯಾಪಿಟಲ್ ನಲ್ಲಿ ಬರೀತಾರೆ? ಯಾಕಂದ್ರೆ ಆಂಪಿಯರ್ ಅನ್ನೋದು ಕೂಡ ಒಬ್ಬ ವಿಜ್ಞಾನಿ ಹೆಸರು, ಕೆಲ್ವಿನ್ ಅನ್ನೋದು ಕೂಡ ಒಬ್ಬ ವಿಜ್ಞಾನಿ ಹೆಸರು. ಸೊ ಅವರಿಗೆ ಗೌರವಾರ್ಥವಾಗಿ A ಮತ್ತೆ K ಅನ್ನ ಕ್ಯಾಪಿಟಲ್ ನಿಂದ ಬರೀತಾರೆ. ನೆಕ್ಸ್ಟ್ ನೋಡಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದ್ರೆ ಈ ಸಬ್ಸ್ಟೆನ್ಸ್ ಅಂದ್ರೆ ವಸ್ತುಗಳ ಸಂಖ್ಯೆ. ಆಯ್ತಾ, ಚಿಕ್ಕ ಚಿಕ್ಕ ವಸ್ತುಗಳ ಸಂಖ್ಯೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಯಾವ್ದು ಚಿಕ್ಕ ಚಿಕ್ಕ ವಸ್ತುಗಳು? ಆಟಮ್ಸು, ಇಲೆಕ್ಟ್ರಾನ್ಸು, ಇನ್ನೇನು ಅಯಾನ್ಸು, ಪ್ರೋಟಾನ್ಸು, ಇವೆಲ್ಲ ತುಂಬಾ ತುಂಬಾ ಚಿಕ್ಕ ವಸ್ತುಗಳು ಮತ್ತು ರಾಶಿ ಸಂಖ್ಯೆಯಲ್ಲಿ ಇರ್ತವೆ. ಸೊ ಅವನ್ನ ಮೋಲ್ಗಳಲ್ಲಿ ಹೇಳ್ತಾರೆ. ಯಾವ್ದ್ರಲ್ಲಿ ಹೇಳ್ತಾರೆ? ಮೋಲ್ಗಳಲ್ಲಿ ಹೇಳ್ತಾರೆ. MOL ಇದರ ಸಿಂಬಲ್, MOL. ಆಯ್ತಾ, ಏನಿದು ಮೋಲು? ನಿಮ್ಗೆ ಇದನ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಾದ್ರೆ, ಈಗ ನಿಮ್ಗೆ ಮೊಟ್ಟೆ ತಗೊಂಡ್ಬರ್ಲಿಕ್ಕೆ ಕಳ್ಸಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಮಾವಿನ ಹಣ್ಣು ತಗೊಂಡ್ಬರ್ಲಿಕ್ಕೆ ಕಳ್ಸಿದ್ರು. ಏನ್ ಹೇಳಿ ಕಳಿಸ್ತಾರೆ? 1 ಡಜನ್ ಮೊಟ್ಟೆ ತಗೋಬಾಗೋ ಅಂತಾರೆ. 1 ಡಜನ್ ಅಂದ್ರೆ ಏನರ್ಥ? 1 ಡಜನ್ ಅಂದ್ರೆ ಎಷ್ಟು? 12. ಹೌದಾ, 1 ಡಜನ್ ಅಂದ್ರೆ 12. ಅದೇ ರೀತಿಲಿ ಡಜನ್ ಅನ್ನ ನಾವು 12 ಇದ್ದಾಗ ಬರೀ 12ರ ಗುಂಪಿಗೆ ನಾವು ಡಜನ್ ಅಂತ ಕರಿತೇವೆ. ಅದೇ ರೀತಿಲಿ ಮೋಲ್ ಅಂದ್ರೆ ಎಷ್ಟು ಗೊತ್ತಾ? ಮೋಲ್ ಅಂದ್ರೆ 6.02 × 10⁻23. ಆಯ್ತಾ, ಇಷ್ಟು. ನೆಕ್ಸ್ಟ್ ನೋಡಿ, ಲ್ಯೂಮಿನಸ್ ಇಂಟೆನ್ಸಿಟಿ. ಹೌದಾ, ಲ್ಯೂಮಿನಸ್ ಇಂಟೆನ್ಸಿಟಿ ಅಂತಂದ್ರೇನು? ಲೈಟ್, ಬೆಳಕಿನ ಪ್ರಕಾಶ. ಆಯ್ತಾ, ಬೆಳಕಿನ ಪ್ರಕಾಶ, ಲೈಟ್ ಎಷ್ಟು ಬ್ರೈಟ್ ಆಗಿ ಉರಿತಿದೆ ಅನ್ನೋದ್ರನ್ನ ಲ್ಯೂಮಿನಸ್ ಇಂಟೆನ್ಸಿಟಿ ಹೇಳ್ತಾರೆ. ಇದರ SI ಯೂನಿಟ್ ಕ್ಯಾಂಡಲ್. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರಲ್ಲ, CD ಇಂದ ಡಿನೋಟ್ ಮಾಡ್ತಾರೆ. ಆಯ್ತಾ, ಇದರ SI ಯೂನಿಟ್ ಕ್ಯಾಂಡಲ್. ಈ 7 ಫಂಡಮೆಂಟಲ್ ಕ್ವಾಂಟಿಟಿಗಳಾಯ್ತಾ. ಇದ್ರ ಹೊರತಾಗಿ 2 ಕ್ವಾಂಟಿಟಿಗಳನ್ನ ನೀವು ಎಕ್ಸ್ಟ್ರಾ ಕಲಿತೀರಾ. ಯಾವ್ದವು 2 ಅಂದ್ರೆ, ಒಂದೇದು ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ ಅಂತಂದ್ರೇನು? ಇಲ್ಲಿ ನೋಡಿ, ಇಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ, ಇದಕ್ಕೆ ನಾವು ಪ್ಲೇನ್ ಆಂಗಲ್ ಅಂತ ಕರಿತೀವಿ. ಹೌದಾ, ಪ್ಲೇನ್ ನಲ್ಲಿದೆ ಇದು. ಸೊ ಇದು ಪ್ಲೇನ್ ಆಂಗಲ್. ಈ ಆಂಗಲ್ ಅನ್ನು ಯಾವ್ದ್ರಲ್ಲಿ ಹೇಳ್ತಿದ್ದೆ ಪುಟ? ಡಿಗ್ರಿಯಲ್ಲಿ ಹೇಳ್ತಿದ್ದೆ. ಹೌದಾ, ಆದ್ರೆ ನನ್ನ ನಂಬಿ ನೀವು ಆಂಗಲ್ ಅನ್ನ ಇಷ್ಟು ದಿನ ಡಿಗ್ರಿಯಲ್ಲೇ ಹೇಳ್ತಾ ಬಂದಿರಬಹುದು, ಆದ್ರೆ ಆಂಗಲ್ ನ SI ಯೂನಿಟ್ ಡಿಗ್ರಿ ಅಲ್ಲ. ಹಾಗಾದ್ರೆ ಏನು ಆಂಗಲ್ ನ SI ಯೂನಿಟ್? ಆಂಗಲ್ ನ SI ಯೂನಿಟ್ ರೇಡಿಯನ್, RAD ಇಂದ ಅದನ್ನ ಡಿನೋಟ್ ಮಾಡ್ತಾರೆ. ಈಗ ಈ ಆಂಗಲ್ಗೆ ಒಂದು ಫಾರ್ಮ್ಯುಲಾ ಇದೆ, ಆ ಫಾರ್ಮ್ಯುಲಾವನ್ನು ಬರೀತೇನೆ. ಡಿ ಥೀಟಾ, ಆಂಗಲ್ ಅಂದ್ರೆ ಡಿ ಥೀಟಾ. ಹೌದಾ, ಡಿ ಥೀಟಾ ಇಸ್ ಈಕ್ವಲ್ ಟು ಈ ಕಂಸದ ಉದ್ದ ಅಂದ್ರೆ ಆರ್ಕ್ ನ ಲೆಂತ್ ಅಂದ್ರೆ ಏನಿದೆ ಇಲ್ಲಿ? DS ಡಿವೈಡೆಡ್ ಬೈ ರೇಡಿಯಸ್. ಓಕೆ,
ಈಗ ಈ ರೀತಿ ನಿಮ್ಗೆ ಆ್ಯಂಗಲ್ ಸಿಗತ್ತಲ್ವಾ, ಆ್ಯಂಗಲ್ ಅನ್ನು ನೀವು ಯಾವ್ದ್ರಲ್ಲಿ ಹೇಳಬೇಕು, ರೇಡಿಯನ್ ನಲ್ಲಿನೇ ಹೇಳಬೇಕು. ಓಕೆ, ಅದೇ ರೀತಿ ನಾವೀಗ ಸಾಲಿಡ್ ಆ್ಯಂಗಲ್ ನೋಡುವ. ಇದಾಯ್ತು 2D ಆ್ಯಂಗಲ್. ಹೌದಾ, ಸಾಲಿಡ್ ಆ್ಯಂಗಲ್ ಅಂದ್ರೆ ಹೆಂಗಿರ್ಬೋದು, ಸಾಲಿಡ್ ಆ್ಯಂಗಲ್ 3D ಆ್ಯಂಗಲ್ ಆಗಿರುತ್ತೆ. ಕೋನ್ ಐಸ್ ಕ್ರೀಮ್ ಎಲ್ಲ ತಿಂದಿರ್ತೀರಾ, ಕೋನ್ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತಲ್ವ, ಈ ಆ್ಯಂಗಲ್, ಇದು ಸಾಲಿಡ್ ಆ್ಯಂಗಲ್. 3D ಆ್ಯಂಗಲ್ ತಾನೇ ಇದು, 3Dನ 2Dನ? 3D ಆ್ಯಂಗಲ್ ಇದು. ಸೊ ಈ 3D ಆ್ಯಂಗಲ್ಲು ಇದನ್ನು ಯಾವ್ದ್ರಲ್ಲಿ ಹೇಳ್ತಾರೆ ಅಂತಂದ್ರೆ ಸ್ಟೆರೇಡಿಯನ್ ನಲ್ಲಿ ಹೇಳ್ತಾರೆ. ಅವನ್ನೆಲ್ಲ ನೋಡುವ, ಸ್ಟೆರೇಡಿಯನ್ ನಲ್ಲಿ ಹೇಳ್ತಾರೆ. ಈಗ ಈ 3D ಆ್ಯಂಗಲ್ಗಳಿಗೆ ಮತ್ತೊಂದು ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್, ಈಗ ಒಂದು ಸ್ವಲ್ಪ ಧೂಳಿದೆ ಅಂತ ಇಟ್ಕೊಳ್ಳಿ, ಅಥವಾ ಹೊಗೆ ಇದೆ ಅಂತ ಇಟ್ಕೊಳ್ಳಿ. ನೀವು ಟಾರ್ಚ್ ಲೈಟನ್ನು ಆನ್ ಮಾಡಿದ್ರಿ, ಆವಾಗ ಟಾರ್ಚ್ ಲೈಟ್ ಹೇಗೆ ಹರಡುತ್ತೆ, ಈ ರೀತಿಯಾಗಿ ಹರಡುತ್ತೆ. ಹೌದಾ, ಅದು ಒಂದು 3D ಆ್ಯಂಗಲ್ ಒಳ್ಳೆ ಎಕ್ಸಾಂಪಲ್. ಅದಾದ್ಮೇಲೆ ಬರ್ತ್ಡೇ ಕ್ಯಾಪ್ ಇರುತ್ತೆ, ತಲೆ ಮೇಲೆ ಹಾಕೋತಿರಲ್ವಾ, ಚೂಪಿರೋದು, ಆ ಕ್ಯಾಪ್ನಲ್ಲಿ ಆಗಿರುವಂಥ ಆ್ಯಂಗಲ್ 3Dನ 2Dನ ಅದು 3D ಆ್ಯಂಗಲ್. ಸೊ ಅದನ್ನು ನಾವು ಸ್ಟೆರೇಡಿಯನ್ ನಲ್ಲಿ ಹೇಳ್ತೇವೆ. ಆಯ್ತಾ, ಯಾವ್ದ್ರಲ್ಲಿ ಹೇಳ್ತೇವೆ, ಸ್ಟೆರೇಡಿಯನ್ ನಲ್ಲಿ ಹೇಳ್ತೇವೆ. ಈ 3D ಆ್ಯಂಗಲ್, ಇಲ್ಲಿ ನೋಡಿ ಒಂದು ಕೋನ್ ಇದೆ ನಮ್ದು, ಬರ್ತ್ಡೇ ಕ್ಯಾಪ್ ಅಂತ ಇಟ್ಕೊಳ್ಳಿ. ಈ ಕೋನ್ ನಲ್ಲಿ ಈ ಆ್ಯಂಗಲ್ ಇದೆಯಲ್ವಾ, ಇಲ್ಲಿ ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಹೌದಾ ಇಲ್ಲ, 3D ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಬೋರ್ಡ್ ಮೇಲೆ ಬಿಡಿಸೋದು ಡಿಫಿಕಲ್ಟು. 3D ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ನಾನು ಡಿ ಒಮೆಗಾ ಅಂತ ಕರ್ಕೋತೇನೆ. ಆಯ್ತಾ, ಹಾಗೆ ಈ ಲೆಂತನ್ನು, ಇದು ಆ್ಯಕ್ಚುಲಿ ರೇಡಿಯಸ್ ಅಲ್ಲ, ರೇಡಿಯಸ್ ನೀವು 10th ಅಲ್ಲಿ ಇದನ್ನ ರೇಡಿಯಸ್ ಅಂತ ಕಲ್ತಿದ್ರಿ. ಹೌದಾ, ಬಟ್ ಇದನ್ನ ಇಲ್ಲಿ ಆರ್ ಅಂತ ಕರೆದಿದ್ದಾರೆ, ನಿಮ್ಮ ಬುಕ್ನಲ್ಲಿ ಅದೇ ರೀತಿ ಕರ್ತಿದ್ದಾರೆ. ಸೊ ನಾವು ಹಾಗೆ ಕರ್ಕೊಳ್ಳೋಣ. ಆಯ್ತಾ, ಮತ್ತೆ ಈ ಕೆಳಗಡೆ ಒಂದು ಏರಿಯಾ ಕ್ರಿಯೇಟ್ ಆಗ್ತಿದೆಯಲ್ವಾ, ಈ ಏರಿಯಾ ಕೆಳಗಡೆ ಒಂದು ಏರಿಯಾ ಕ್ರಿಯೇಟ್ ಆಗ್ತಿದೆ, ಕಾಣ್ತಾ ಇದೆಯಾ? ಈ ಏರಿಯಾವನ್ನ ನಾವು DA ಅಂತ ಕರ್ಕೊಳ್ಳೋಣ. ಓಕೆ, ಈಗ ಸಾಲಿಡ್ ಆ್ಯಂಗಲ್ನ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಸಾಲಿಡ್ ಆ್ಯಂಗಲ್ ಅಂದರೆ ಡಿ ಒಮೆಗಾ ಇಸ್ ಈಕ್ವಲ್ ಟು ಈ ಏರಿಯಾ ಕ್ರಿಯೇಟ್ ಆಗಿದೆಯಲ್ವಾ, ಏರಿಯಾ ಏನಿದೆ, DA ಇದೆ. ಸೊ DA ಡಿವೈಡೆಡ್ ಬೈ ಈ ಲೆಂತ್. ಓಕೆ, ಲೆಂತ್ ಎಷ್ಟಿದೆ, R ಇದೆ, R ನ ಸ್ಕ್ವೇರ್. ಓಕೆ, ಇದು ನಿಮ್ಮ ಸಾಲಿಡ್ ಆ್ಯಂಗಲ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ, ಇದು ನಿಮ್ಮ ಪ್ಲೇನ್ ಆ್ಯಂಗಲ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ. ಇದರ SI ಯೂನಿಟ್ ಏನು, ರೇಡಿಯನ್. ಇದರ SI ಯೂನಿಟ್ ಏನು, ಸ್ಟೆರೇಡಿಯನ್. ಓಕೆ, ಈ ರೇಡಿಯನ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಆಯ್ತಾ, ಈಗ ರೇಡಿಯನ್ ಅಂದ್ರೆ ನಿಮ್ಗೆ ಏನು ಗೊತ್ತು, ಆ್ಯಂಗಲ್ ಅನ್ನ ನಾವು ಡಿಗ್ರಿನಲ್ಲೂ ಹೇಳ್ಬೋದು, ಅದೇ ರೀತಿಯಲ್ಲಿ ರೇಡಿಯನ್ನಲ್ಲೂ ಹೇಳ್ಬೋದು ಅನ್ನೋದು ನಿಮ್ಗೆ ಗೊತ್ತು. ರೇಡಿಯನ್ ಅನ್ನೋದು ಆ್ಯಂಗಲ್ನ SI ಯೂನಿಟ್. ಈಗ ಉದ್ದವನ್ನು ತಗೊಳ್ಳಿ, ಮೀಟರ್ನಲ್ಲೂ ಹೇಳ್ಬೋದು, ಕಿಲೋಮೀಟರ್ನಲ್ಲೂ ಹೇಳ್ಬೋದು, ಇನ್ಯಾವುದ್ರಲ್ಲೂ ಹೇಳ್ಬೋದು. ಆದರೆ ನಿಮ್ಗೆ ಸಪೋಸ್ ಎಲ್ಲೋ ಕೇಳಿದ್ರಪ್ಪ 15 ಕಿಲೋಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಅಂತ ಕೇಳಿದ್ರಪ್ಪ, ನೀವೇನು ಮಾಡ್ತೀರಾ, ಥಟ್ ಅಂತ 15 ಕಿಲೋಮೀಟರ್ ಅಂತಂದ್ರೆ 15,000 ಮೀಟರ್ ಅಂತ ಹೇಳ್ಬಿಡ್ತೀರಾ. ಹೌದಾ, ಈಸಿಯಾಗಿ ಹೇಳ್ಬಿಡ್ತೀರಾ. ಅಂದ್ರೆ ನಿಮಗೆ ಕಿಲೋಮೀಟರ್ನಲ್ಲಿ ಕೊಟ್ಟಿರೋದನ್ನ ಮೀಟರ್ಗೆ ಕನ್ವರ್ಟ್ ಮಾಡೋದಕ್ಕೆ, ಕಿಲೋಮೀಟರ್ನಲ್ಲಿ ಹೇಳಿರೋದನ್ನ ನೀವು ಮೀಟರ್ನಲ್ಲಿ ಹೇಳೋದಕ್ಕೆ ನೀವು ಯಾವುದೋ ಒಂದು ಬೇಸಿಕ್ ನಾಲೆಜನ್ನು ಇಲ್ಲಿ ಅಪ್ಲೈ ಮಾಡಿದ್ದೀರಾ. ಏನು ಅಪ್ಲೈ ಮಾಡಿದ್ದೀರಾ, 1 ಕಿಲೋಮೀಟರ್ ಅಂತಂದ್ರೆ 1,000 ಮೀಟರ್ ಅನ್ನೋದು ನಿಮಗೆ ಗೊತ್ತು. 1 ಕಿಲೋಮೀಟರ್ ಅಂತಂದ್ರೆ ಎಷ್ಟು ಮೀಟರ್ ಅನ್ನೋದು ನಿಮಗೆ ಗೊತ್ತು. ಹೀಗಾಗಿ ನೀವು ಕಿಲೋಮೀಟರ್ ಅಲ್ಲಿ ಕೊಟ್ಟಿರೋದನ್ನ ಮೀಟರ್ನಲ್ಲಿ ಈಸಿಯಾಗಿ ಹೇಳ್ಬಿಡ್ತೀರಾ. ಹೌದಾ, ಅದೇ ರೀತಿಲಿ ಆ್ಯಂಗಲ್ ಅನ್ನ ಡಿಗ್ರಿನಲ್ಲೂ ಹೇಳ್ಬೋದು, ರೇಡಿಯನ್ನಲ್ಲೂ ಹೇಳ್ಬೋದು. ಒಂದು 60 ಡಿಗ್ರಿ ಆ್ಯಂಗಲ್ ಇದೆಯಪ್ಪ, ನೀವು 60 ಡಿಗ್ರಿ ಆ್ಯಂಗಲ್ ಅನ್ನ ರೇಡಿಯನ್ನಲ್ಲಿ ಹೇಳಿ ಅಂತಂದ್ರೆ ಏನು ಮಾಡ್ತೀರಾ, ಆವಾಗ ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಏನು ಗೊತ್ತಿರಬೇಕು, 1 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಹೌದಾ, ಸೊ ಅದನ್ನ ಈಗ ನಾನು ನಿಮ್ಗೆ ಹೇಳ್ತೇನೆ. ಬರೀ ಹೇಳ್ಬಿಡೋದಿಲ್ಲ, 1 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅಂತ ಹೇಳ್ಬಿಡೋದಿಲ್ಲ, ಅದನ್ನ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಓಕೆ, ಅದು ನಿಮ್ಮ ಹಾರ್ಟ್ರಲ್ಲಿ ಕೂತು ಬಿಡಬೇಕು, ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತೇನೆ. ಆಯ್ತಾ, ಈಗ ಇಲ್ಲಿ ನೋಡಿ, ರೇಡಿಯನ್ನಲ್ಲಿ ಹೇಳೋದಕ್ಕೆ ನಮ್ಗೆ ಏನು ಫಾರ್ಮುಲಾ ಇದೆ, DS/R ಅನ್ನುವಂಥ ಫಾರ್ಮುಲಾ ಇದೆ. ಆಯ್ತಾ, ಈಗ ಇಲ್ಲಿ ಏನಿದೆಯಲ್ವಾ, ಇದಿಷ್ಟು ಪಾರ್ಟನ್ನು ನಾನು ಸಪ್ರೇಟ್ ಆಗಿ ಇಲ್ಲಿ ಬಿಡಿಸ್ಕೋತೇನೆ. ಓಕೆನಾ, ಇವಿಷ್ಟು ಪಾರ್ಟನ್ನು ಸಪ್ರೇಟ್ ಆಗಿ ಇಲ್ಲಿ ಬಿಡಿಸ್ಕೋತೇನೆ. ಹೌದಾ, ಇವೆಷ್ಟೆಲ್ಲ ನಿಮ್ಗೆ ಗೊತ್ತೇ ಇದೆ, ಅದನ್ನೇ ಮತ್ತೊಂದ್ಸಲ ಹೇಳ್ಕೊಂಡಿದ್ದೇನೆ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಫಾರ್ಮುಲಾ, ಇಲ್ಲಿ d θ ಕಂಡುಹಿಡಿಯೋದಕ್ಕೆ ಇದು ಫಾರ್ಮುಲಾ, ಒಪ್ಕೋತೀರಾ? ಈಗ ಸಪೋಸ್ ಈ ರೇಡಿಯಸ್ ಮೇಲೆ ಇನ್ನೊಂದು ರೇಡಿಯಸ್ ಇತ್ತು ಅಂತ ಇಟ್ಕೊಳ್ಳಿ, ಆ ರೇಡಿಯಸ್ ಪೂರ್ತಿಯಾಗಿ 1 ರೌಂಡ್ ಹೊಡಿತು. ಏನಾಗಬಹುದು, ಪೂರ್ತಿಯಾಗಿ 1 ರೌಂಡ್ ಹೊಡಿತು ಅಂತಂದ್ರೆ ಈ ರೇಡಿಯಸ್ 360 ಡಿಗ್ರಿ ತಿರುಗಿದಾಗ ಆಯ್ತಾ, 360 ಡಿಗ್ರಿ ತಿರುಗತ್ತೆ. ಇಲ್ಲಿಂದ ಇಲ್ಲಿ ತಿರುಗಬೇಕಾದ್ರೆ ಇಷ್ಟು ಆರ್ಕ್ ಕ್ರಿಯೇಟ್ ಆಗಿತ್ತು, DS ಅನ್ನುವಷ್ಟು ಆರ್ಕ್ ಕ್ರಿಯೇಟ್ ಆಗಿತ್ತು. ಹೌದಾ, ಈಗ ಸಪೋಸ್ ಇದು ಪೂರ್ತಿಯಾಗಿ ತಿರುಗ್ತಪ್ಪ, ಆವಾಗ ಏನು ಕ್ರಿಯೇಟ್ ಆಗತ್ತೆ, ಇಡೀ ಸರ್ಕಲ್ಲೇ ಕ್ರಿಯೇಟ್ ಆಗತ್ತೆ. ಹೌದಾ, ಇಲ್ಲಿಂದ ಇಲ್ಲಿ ತಿರುಗಲಿಕ್ಕೆ ಇಷ್ಟು ಆರ್ಕ್ ಲೆಂತ್ ಕ್ರಿಯೇಟ್ ಆಗಿತ್ತು, ಆದ್ರೆ ಇಲ್ಲಿಂದ ಪೂರ್ತಿ 360 ಡಿಗ್ರಿ ಆಗ್ಲಿಕ್ಕೆ ಸರ್ಕಲ್ನ ಸರ್ಕಂಫರೆನ್ಸ್ ಎಷ್ಟಿತ್ತೋ ಅಷ್ಟು ಕ್ರಿಯೇಟ್ ಆಯ್ತು. ಹೌದಾ ಇಲ್ಲ, ಸರ್ಕಲ್ನ ಸರ್ಕಂಫರೆನ್ಸ್ ಅಂತಂದ್ರೆ 2πr, ಅಂದ್ರೆ ವೃತ್ತದ ಪರಿಧಿ 2πr. ಹೌದಾ, ಸೊ ನಾವೀಗ 1ನೇ ಕೇಸ್ನಲ್ಲಿ ಇಷ್ಟೇ ತಿರುಗಿತ್ತು, ಅದಕ್ಕೆ ನಾವು DS ಅಂತ ಬರ್ಕೊಂಡಿದ್ವಿ. 2ನೇ ಕೇಸಲ್ಲಿ ಪೂರ್ತಿ 360 ಡಿಗ್ರಿ ತಿರುಗ್ತು,
ಸೊ ಡಿ ಎಸ್ ಜಾಗದಲ್ಲಿ ನಾವು ಏನು ಬರ್ಕೋಬೇಕಾಯ್ತು, ಇಡೀ ಸರ್ಕಲ್ನ ಸರ್ಕಂಫರೆನ್ಸ್ ಅನ್ನ ಬರ್ಕೋಬೇಕಾಯ್ತು. ಸರ್ಕಲ್ನ ಸರ್ಕಂಫರೆನ್ಸ್ ಅಷ್ಟು 2πr. ಸೊ ಡಿ ಎಸ್ ನ ಜಾಗದಲ್ಲಿ 2πr ಅನ್ನೋದನ್ನ ಬರ್ಕೋಬೇಕಾಯ್ತು. ಸೊ ಆ ಎರಡು ಆರ್ಗಳು ಕ್ಯಾನ್ಸಲ್ ಆಗ್ತವೆ. 360 ಡಿಗ್ರಿ ಅಂತಂದ್ರೆ 2π ರೇಡಿಯನ್ ನೆನಪಿರ್ಲಿ. ಓಕೆನಾ, ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಹಾರ್ಟಿಗೆ ಹೋಗ್ಬಿಡ್ತಾ. ಈಗ 180 ಡಿಗ್ರಿ ಅಂದ್ರೆ ಎಷ್ಟು ಅಂತ ನೀವೇ ಹೇಳ್ಬೇಕು ನನಗೆ. ಓಕೆನಾ, 180 ಡಿಗ್ರಿ ಅಂದ್ರೆ ಎಷ್ಟಾಯ್ತು? 180 ಡಿಗ್ರಿ 360 ಡಿಗ್ರಿ ಅರ್ಧ 180 ಡಿಗ್ರಿ, ಹೌದಾ? ಇಲ್ಲಿ 2π ಇದೆ. ಸೊ 2π ನ ಅರ್ಧ ಪೈ, 1π, ಹೌದಾ? ಸೊ ಪೈ ರೇಡಿಯನ್. 180 ಡಿಗ್ರಿ ಅಂತಂದ್ರೆ ಪೈ ರೇಡಿಯನ್ ಆಯ್ತು. ಈಗ ಸಪೋಸ್ 1 ರೇಡಿಯನ್ ಅಂತಂದ್ರೆ ಎಷ್ಟು ಡಿಗ್ರಿ ಅನ್ನೋದನ್ನ ನಾವು ನೋಡೋಣ, ಆಯ್ತಾ? ಪೈಯನ್ನ ಪೈ ಇಂಟು 1 ಅಂತ ಬರ್ಕೋಬಹುದಾ? ಹೌದು ಸರ್, ಬರ್ಕೋಬಹುದು. ಈಗ ಈ ಪೈ ಅನ್ನ ಈ ಕಡೆ ತಗೋ ಹೋಗ್ತೀನಿ. ಆವಾಗ ಏನಾಯ್ತು? 180 ಡಿವೈಡೆಡ್ ಬೈ ಪೈ ಅಂತಂದ್ರೆ 1 ರೇಡಿಯನ್ ಅನ್ನೋದಾಯ್ತು, ಹೌದಾ? 180 ಡಿಗ್ರಿ ಡಿವೈಡೆಡ್ ಬೈ ಪೈ ಮಾಡಿದ್ರೆ ಎಷ್ಟಾಗುತ್ತೆ? 1 ರೇಡಿಯನ್ ಅನ್ನೋದಾಗುತ್ತೆ. 1 ರೇಡಿಯನ್ ಅಂದ್ರೆ ಎಷ್ಟು? 180 ಡಿವೈಡೆಡ್ ಬೈ ಪೈ. ಓಕೆನಾ, ಇಷ್ಟು ಡಿಗ್ರಿ. 1 ರೇಡಿಯನ್ ಅಂತಂದ್ರೆ 180 ಡಿವೈಡೆಡ್ ಬೈ ಪೈ ನಷ್ಟು ಡಿಗ್ರಿ. ಇದು ಪವರ್ 0 ಅಂತ ಅರ್ಥ ಅಲ್ಲ, ಡಿಗ್ರಿ ಅನ್ನೋದನ್ನ ಡಿನೋಟ್ ಮಾಡಿದ್ದೀನಿ ಅಷ್ಟೇ. ಓಕೆನಾ, ಈಗ ಅದೇ ರೀತಿ ನಾವು ಇದನ್ನೇ ನೋಡ್ಕೊಂಡು 1 ಡಿಗ್ರಿ ಅಂತಂದ್ರೆ ಎಷ್ಟು ರೇಡಿಯನ್ ಅನ್ನೋದನ್ನು ಕೂಡ ಹೇಳ್ಬೋದು, ಹೌದಾ? 180 ಅನ್ನ 180 ಇಂಟು 1 ಅಂತ ಬರಿಬಹುದಾ? ಸೊ 1 ಡಿಗ್ರಿ ಅಂತಂದ್ರೆ 1 ಡಿಗ್ರಿ ಅಂದ್ರೆ ಎಷ್ಟಾಯ್ತು? 180 ಅನ್ನ ಈ ಕಡೆ ತಗೋಗಿ ಪೈ ಬೈ 180 ಆಯ್ತು. ಓಕೆ, 1 ಡಿಗ್ರಿ ಅಂತಂದ್ರೆ ಪೈ ಬೈ 180 ರೇಡಿಯನ್, ಹೌದಾ? ಸೊ ಇವೆರಡು ನಿಮಗೆ ತುಂಬಾ ಗೊತ್ತಿರಬೇಕಾದಂತ ವಿಷಯಗಳು. ಇವೆರಡನ್ನ ಪಕ್ಕದಲ್ಲಿ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ, ಅಥವಾ ಇದು ಅರ್ಥನೇ ಆಗ್ಬಿಟ್ಟಿದೆ, ಒಂದ್ ವೇಳೆ ಮರ್ತು ಹೋಯ್ತು ಅಂತಿದ್ರೆ ಈಗ ನಾನು ಯಾವ್ದು ಲೆಕ್ಕದಲ್ಲಿ ನಿಮ್ಗೆ ಅರ್ಥ ಮಾಡಿಸಿದ್ನಲ್ಲ ಅದೇ ಲೆಕ್ಕದಲ್ಲಿ ನೀವು ಇದನ್ನ ಡಿರೈವ್ ಮಾಡಬಹುದು, ಮನ್ಸಿಗೆ ಬಂದಾಗ ಡಿರೈವ್ ಮಾಡಬಹುದು. ಓಕೆನಾ? ಇದು MCQಗಳನ್ನ ಸಾಲ್ವ್ ಮಾಡೋ ಟೈಮ್. ಸೊ ಫಂಡಮೆಂಟಲ್ ಯೂನಿಟ್ಸ್ ಅಂತ ಯಾವ್ದಕ್ಕೆ ಕರೀತಾರೆ? ಬೇಸ್ ಯೂನಿಟ್ಸ್ ಕರೀತಾರೆ, ಹೌದಾ? ಫಂಡಮೆಂಟಲ್ ಅಂದ್ರೆ ಮೂಲದ್ದು ಅಂತ ಅರ್ಥ, ಬೇಸ್ ಅಂದ್ರೆ ಕೂಡ ಮೂಲದ್ದು ಅಂತ ಅರ್ಥ. ಓಕೆನಾ? ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾಸ್ ಸೇಮ್ ಯೂನಿಟ್ ಇನ್ ಆಲ್ 3 ಸಿಸ್ಟಮ್ ಆಫ್ ಯೂನಿಟ್ಸ್? CGS ನಲ್ಲೂ ಎಸ್ ಅಂದ್ರೆ ಸೆಕೆಂಡ್, MKS ನಲ್ಲೂ ಎಸ್ ಅಂದ್ರೆ ಸೆಕೆಂಡ್, FPS ನಲ್ಲೂ ಎಸ್ ಅಂದ್ರೆ ಸೆಕೆಂಡ್, ಹೌದಾ? ಸೊ ಸೆಕೆಂಡ್ ಯಾವ್ದ್ರದ್ದು ಕ್ವಾಂಟಿಟಿ, ಯಾವ್ದ್ರ ಯೂನಿಟ್ ಸೆಕೆಂಡ್ ಅನ್ನೋದು? ಸೆಕೆಂಡ್ ಅನ್ನೋದು ಟೈಮ್ ನ ಯೂನಿಟ್. ಸೊ ಟೈಮ್ ಇಲ್ಲಿ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಯೂನಿಟ್ ಆಫ್ ಬ್ರಿಟಿಷ್ ಸಿಸ್ಟಮ್ ಆಫ್ ಯೂನಿಟ್? ಬ್ರಿಟಿಷ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಯಾವ್ದಕ್ಕೆ ಕರಿತಿದ್ವಿ? FPS ಸಿಸ್ಟಮ್ಗೆ ಕರಿತಿದ್ವಿ, FPS ಸಿಸ್ಟಮ್ಗೆ ಕರಿತಿದ್ವಿ. FPS ಬಿಟ್ಟು ಬೇರೆ ಯಾವ ಆಪ್ಷನ್ ಕೊಟ್ಟಿದ್ದಾರೋ ಅದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ, ಹೌದಾ? ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, ಮೀಟರ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸ್ಪಾಟ್ ಔಟ್ ದ ಆಡ್ ಒನ್. ಸ್ಪಾಟ್ ಔಟ್ ದ ಆಡ್ ಒನ್ ಅಂತಂದ್ರೇನು? ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ. ಸೊ ಉಳಿದವು 3 ಏನ್ ಹೇಳ್ತವೆ? ಎನರ್ಜಿಯನ್ನು ಹೇಳ್ತವೆ. ವ್ಯಾಟ್ ಅನ್ನುವಂಥದ್ದು ಪವರ್ ಅನ್ನ ಹೇಳುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ವ್ಯಾಟ್, ಹೌದಾ? ಗುಂಪಿಗೆ ಸೇರದ ಪದ ವ್ಯಾಟ್. ದ ಟೆಂಪರೇಚರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಡಿರೈವ್ಡ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಎನಿ ಆಫ್ ದ ಫಾಲೋವಿಂಗ್. ಟೆಂಪರೇಚರ್ ಅನ್ನ ನಾವು ಡಿರೈವ್ ಕ್ವಾಂಟಿಟಿ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಓದಿದಾಗೆ ನಿಮ್ಗೆ ಇಲ್ಲಿ ಆನ್ಸರ್ ಕರೆಕ್ಟಾಗಿ ಅರ್ಥ ಆಗ್ಬಿಡ್ಬೇಕು, ಆನ್ಸರ್ ಏನು ಅನ್ನೋ ಗೊತ್ತಾಗ್ಬಿಡ್ಬೇಕು, ಹೌದಾ? ಟೆಂಪರೇಚರ್ ಅನ್ನುವಂಥ ಡಿರೈವ್ಡ್ ಕ್ವಾಂಟಿಟಿನಾ? ಅಲ್ಲ. ನಾವು 7 ಫಂಡಮೆಂಟಲ್ ಕ್ವಾಂಟಿಟಿ ಬಗ್ಗೆ ನೋಡಿದ್ವಿ, ಅದರಲ್ಲಿ ಟೆಂಪರೇಚರ್ ಬಂದಿದೆ. ಟೆಂಪರೇಚರ್ ಫಂಡಮೆಂಟಲ್ ಕ್ವಾಂಟಿಟಿ ಅಂದಮೇಲೆ ಆ ಟೆಂಪರೇಚರ್ ಅನ್ನ ಡಿರೈವ್ ಮಾಡೋದಕ್ಕೆ ಹೇಗೆ ಸಾಧ್ಯ, ಹೌದಾ? ಸೊ ಟೆಂಪರೇಚರ್ ಅನ್ನ ಡಿರೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟೆಂಪರೇಚರ್ ಅನ್ನುವಂಥದ್ದು ಡಿರೈವ್ಡ್ ಕ್ವಾಂಟಿಟಿ ಅಲ್ಲ. ಸೊ ಆಪ್ಷನ್ ಇಲ್ಲಿ ನನ್ ಆಫ್ ದೀಸ್ ಕರೆಕ್ಟ್ ಆನ್ಸರ್. ಯಾವ್ದು ಇದ್ರಲ್ಲಿ ಡಿರೈವ್ಡ್ ಯೂನಿಟ್ ಅಲ್ಲ? ಡಿರೈವ್ಡ್ ಯೂನಿಟ್ ಅಲ್ಲ ಅಂತಂದ್ರೆ ಯಾವ್ದು ಇದ್ರಲ್ಲಿ ಫಂಡಮೆಂಟಲ್ ಯೂನಿಟ್? ಕಿಲೋಗ್ರಾಮ್ ಇದ್ರಲ್ಲಿ ಫಂಡಮೆಂಟಲ್ ಯೂನಿಟ್, ಹೌದಾ? ಸೊ kg ಇದ್ರಲ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇದ್ರಲ್ಲಿ ಕರೆಕ್ಟ್ ಆನ್ಸರ್. ಈಗ ಏನ್ ಮಾಡ್ತಾರಪ್ಪ ಅವ್ರು ನಿಮ್ಮ ಎಕ್ಸಾಮ್ ನಲ್ಲಿ ಅಂತಂದ್ರೆ, ನಿಮ್ ಇಂಟರ್ನಲ್ ಟೆಸ್ಟ್ ಇರಬಹುದು, ಅಥವಾ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಎಲ್ಲ ಆಗುತ್ತೆ ಅದ್ರಲ್ಲಿ ಇರಬಹುದು, ಅಥವಾ ನಿಮ್ಮ CET ನಲ್ಲಿ ಇರಬಹುದು. ಅವ್ರು ಏನ್ ಕೇಳ್ತಾರಪ್ಪ ಅಂತಂದ್ರೆ ಯಾವುದೋ ಒಂದು ನಂಬರ್ ಅನ್ನು ಕೊಟ್ಟು ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಕೇಳ್ತಾರೆ ಅಷ್ಟೇ. ಸೊ ಅಷ್ಟು ಈಸಿ ಇಲ್ಲ ಅದು. ಒಂದಿಷ್ಟು ರೂಲ್ಗಳನ್ನ ನಾವು ತಿಳ್ಕೊಬೇಕು. ಆ ರೂಲ್ಗಳು ಯಾವುದು ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಮೊದಲನೇ ರೂಲ್ಸ್ ಏನ್ ಹೇಳುತ್ತೆ ನೋಡಿ, ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ಸ್. ನಾನ್ ಝೀರೋ ಡಿಜಿಟ್ ಅಂತಂದ್ರೆ 0 ಬಿಟ್ಟು ಬೇರೆ ಎಲ್ಲ ಡಿಜಿಟ್ ಇದಾವೋ, ಬೇರೆ ಎಲ್ಲ ಏನೇನು ಡಿಜಿಟ್ ಇದಾವೋ ಅವೆಲ್ಲ ಸಿಗ್ನಿಫಿಕೆಂಟ್ ಅಂತ. ಸಿಗ್ನಿಫಿಕೆಂಟ್ ಅಂತಂದ್ರೆ ಅವನ್ನ ನಾವು ಕೌಂಟ್ ಮಾಡಬೇಕು ಅಂತ. ಈಗ ಇಲ್ಲಿ ನೋಡಿ 1947 ಒಂದು ಸಂಖ್ಯೆ ಇದೆ. ಈ ಸಂಖ್ಯೆಯಲ್ಲಿ ಇದು ಝೀರೋನಾ? ಅಲ್ಲ, ನಾನ್ ಝೀರೋ, ಹೌದಾ? ಎಲ್ಲ ಡಿಜಿಟ್ಗಳು ಏನಿದಾವೆ? ನಾನ್ ಝೀರೋ ಡಿಜಿಟ್ಗಳಾಗಿದ್ದಾವೆ. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 1, 2, 3, 4.
4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಸೊ 4 ಅಂತ ಬರೀರಿ, 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಇದ್ರಲ್ಲಿ ನೋಡಿ ಯಾವ್ದಾದ್ರು 0 ಕಾಣ್ತಿದಾವ? ಇಲ್ಲ. 0 ಅಲ್ಲದೆ ಇರೋ ಡಿಜಿಟ್ಗಳೆಲ್ಲ ಏನು? ಸಿಗ್ನಿಫಿಕೆಂಟ್ ಡಿಜಿಟ್ಗಳು. ಸೊ ಎಲ್ಲವನ್ನ ಲೆಕ್ಕ ಮಾಡಿ. 1 2 3 4 5 6 7 7 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇದಾವೆ. ಓಕೆನಾ? ಅದೇ ರೀತಿ ಎರಡನೇ ರೂಲ್ ಏನ್ ಹೇಳತ್ತಪ್ಪ ಅಂತಂದ್ರೆ ಝೀರೋಸ್ ಬಿಟ್ವೀನ್ ಸಿಗ್ನಿಫಿಕೆಂಟ್ಸ್, ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಇರುವ ಝೀರೋಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ಓಕೆನಾ? ಈಗ ಇಲ್ಲಿ ನೋಡಿ, 1 ಸಿಗ್ನಿಫಿಕೆಂಟ್ ಫಿಗರ? ಹೌದು. ಈ 1 ಇಲ್ಲಿರೋ 1 ಇಲ್ಲಿರೋ 1 ಈ ಎರಡು 1ಗಳು ಏನು? ಸಿಗ್ನಿಫಿಕೆಂಟ್ ಫಿಗರ್ಗಳು. ಯಾಕೆ? ನಾನ್ ಝೀರೋ ಡಿಜಿಟ್ಗಳೆಲ್ಲ ಏನು? ಸಿಗ್ನಿಫಿಕೆಂಟ್ ಫಿಗರ್ಗಳೇ. ಸೊ ಇದು ಕೂಡ ಸಿಗ್ನಿಫಿಕೆಂಟ್ ಫಿಗರ್, ಇದು ಕೂಡ ಸಿಗ್ನಿಫಿಕೆಂಟ್ ಫಿಗರ್. ಇವುಗಳ ಮಧ್ಯೆ ಬರುವಂತ ಝೀರೋಗಳು ಕೂಡ ಏನಾಗುತ್ತೆ? ಸಿಗ್ನಿಫಿಕೆಂಟ್ ಫಿಗರ್ಸೇ ಆಗತ್ತೆ. ಓಕೆನಾ? ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಇಲ್ಲಿ ಎಷ್ಟು ಇದ್ದಂಗಾಯ್ತು? ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಸೊ ಇವುಗಳ ಮಧ್ಯೆ ಇರುವಂತ ಝೀರೋ ಕೂಡ ಸಿಗ್ನಿಫಿಕೆಂಟ್. ಸೊ ಇಲ್ಲಿ ಎಷ್ಟಿದ್ದಂಗಾಯ್ತು? 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಮೂರನೇ ರೂಲ್ ನೋಡಿ, ಸ್ಟಾರ್ಟಿಂಗ್ ಝೀರೋಸ್ ಆರ್ ನೆವರ್ ಸಿಗ್ನಿಫಿಕೆಂಟ್. ಒಂದ್ ನಂಬರ್ ಇದೆ, ಅದರಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಏನೇನ್ ಝೀರೋಗಳು ಬರ್ತಾವೋ ಅವು ಸಿಗ್ನಿಫಿಕೆಂಟ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಸೊ ಇದು ನೋಡಿ, ಒಂದೇ ಎಕ್ಸಾಂಪಲ್ ನೋಡಿ, 0 0 0 0 25 ಅಂತ ಇದೆ. ಸೊ ಏನಾಯ್ತು? ಸ್ಟಾರ್ಟಿಂಗ್ ಬರೋ ಝೀರೋಗಳೇನು? ನೆವರ್ ಸಿಗ್ನಿಫಿಕೆಂಟ್. ಸೊ ಈ 4 ಝೀರೋಗಳನ್ನ ಕೌಂಟ್ ಮಾಡೋ ಹಾಗೆ ಇಲ್ಲ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? ಇದರಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? ಇವ್ರು ಏನ್ ಹೇಳ್ತಾರೆ? ಸ್ಟಾರ್ಟಿಂಗ್ ಝೀರೋಗಳು ಸಿಗ್ನಿಫಿಕೆಂಟ್ ಅಲ್ಲ ಅಂತ. ಸೊ ನಮ್ಮ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಇಲ್ಲಿಂದ. ಇಲ್ಲಿಂದ ನಮ್ ನಂಬರ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಅದಕ್ಕಿಂತ ಮೊದಲು ಯಾವ್ಯಾವ ಝೀರೋಗಳು ಬಂದಿದಾವೋ ಅವು ಯಾವುದು ಕೂಡ ಸಿಗ್ನಿಫಿಕೆಂಟ್ ಅಲ್ಲ. ಸೊ ಈ 2 ಝೀರೋಗಳನ್ನ ನಾವು ಕೌಂಟ್ ಮಾಡೋ ಹಾಗಿಲ್ಲ. ಹಾಗಂತ ಈ ಝೀರೋವನ್ನು ನಾವು ಕೌಂಟ್ ಮಾಡಬಹುದಾ? ಹೌದು, ಮಾಡ್ಲೇಬೇಕು. ಯಾಕಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಬರುವಂತ ಝೀರೋ ಇದಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? ಸ್ಟಾರ್ಟಿಂಗ್ ನಲ್ಲಿ ಬಂದಿರೋದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಸೊ ಈ ಝೀರೋ ಸ್ಟಾರ್ಟಿಂಗ್ ನಲ್ಲಿ ಬಂದ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಸೊ ಈ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. 1 2 3 4 ಡಿಜಿಟ್ಸ್ ಇದ್ದಂಗೆ ಆಯ್ತು. ನೆಕ್ಸ್ಟ್ ರೂಲ್ ನೋಡಿ, ಎಂಡಿಂಗ್ ಝೀರೋಸ್ ಬಂದಾಗ ಏನು ಮಾಡಬೇಕು ಅಂತ ನೋಡೋಣ. ಸ್ಟಾರ್ಟಿಂಗ್ ಝೀರೋಸ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈಗ ಎಂಡಿಂಗ್ ಝೀರೋಸ್ ಬಂದಾಗ ಏನು ಮಾಡಬೇಕು ಅಂತ ನೋಡೋಣ. ಎಂಡಿಂಗ್ ಝೀರೋಸ್ ನಲ್ಲಿ 2 ಕೇಸ್ ಬರ್ತವೆ. ಒಂದು ಬಿಫೋರ್ ಡೆಸಿಮಲ್, ಇನ್ನೊಂದು ಆಫ್ಟರ್ ಡೆಸಿಮಲ್. ಯಾವ್ದಾದ್ರು ಒಂದು ಸಂಖ್ಯೆ ಇದೆ ಅಂತ ಇಟ್ಕೊಳ್ಳಿ, 373.5.83 ಇದಾವೆ ಅಂತ ಇಟ್ಕೊಳ್ಳಿ. ಈ 83 ಇದೆಯಲ್ವಾ, ಇದು ಡೆಸಿಮಲ್ ನ ನಂತರ ಬಂದಿರೋದು. ಹೌದಾ? ಇದು ಡೆಸಿಮಲ್ ಪಾಯಿಂಟ್ ಅಂತಾರೆ ಇದಕ್ಕೆ. ಅದು ದಶಮಾಂಶ ಬಿಂದು ಡೆಸಿಮಲ್ ಅಂತಂದ್ರೆ. ಆಯ್ತಾ? ಡೆಸಿಮಲ್ ನ ನಂತರ ಬಂದಾಗ ಏನ್ ಮಾಡಬೇಕು? ಕೆಳಗೆ ಬರ್ದಿದ್ದೇನೆ. ಡೆಸಿಮಲ್ ಕಿಂತ ಮೊದಲು 0 ಬಂದಾಗ ಏನ್ ಮಾಡಬೇಕು? ಮೇಲ್ಗಡೆ ಬರ್ದಿದ್ದಾನೆ, ಬಿಫೋರ್ ಡೆಸಿಮಲ್ ಅಂತ ಬರ್ದಿದ್ದಾನೆ. ಆಯ್ತಾ? ಸೊ ಅದನ್ನ ನೋಡ್ತಾ ಹೋಗೋಣ. ಡೆಸಿಮಲ್ ಕಿಂತ ಮೊದಲೇ 0 ಬಂದಾಗ ಏನ್ ಮಾಡಬೇಕು ಅಂತ. ಈಗ ಇಲ್ಲಿ ನೋಡಿ, 30,000 ಅನ್ನೋ ಒಂದು ನಂಬರ್ ಇದೆ. ಹೌದಾ? ಇಲ್ಲಿ ಡೆಸಿಮಲ್ ಇಲ್ಲ ಅಂತಂದ್ರೆ ಏನರ್ಥ? ಇಲ್ಲಿ ಡೆಸಿಮಲ್ ಇದ್ರೆ ಎಲ್ಲಿ ಬರ್ಬೇಕು? ಇಲ್ಲಿ ಇರ್ಬೇಕಾಯ್ತು. ಹೌದಾ? ಈಗ ಇದ್ರಲ್ಲಿ ಡೆಸಿಮಲ್ ಇಲ್ಲ ಅಂತಂದ್ರೆ ಯಾವ ಸಂಖ್ಯೆ ಬಂದಿದೆಯಲ್ವಾ ಇವೆಲ್ಲ ಡೆಸಿಮಲ್ ಗಿಂತ ಮೊದ್ಲೇನೆ ಬಂದಿದೆ ಅಂತ ಅರ್ಥ. ಒಪ್ಕೋತೀರಾ? ಸೊ ಈ 30,000 ಏನಿದೆ ಡೆಸಿಮಲ್ ಗಿಂತ ಮೊದಲೇ ಬಂದಿದೆ, ಬಿಫೋರ್ ಡೆಸಿಮಲ್ ಇದು. ಹೌದಾ? ಈಗ ನೋಡಿ, ಈಗ ಈ ಡೆಸಿಮಲ್ ಗಿಂತ ಮೊದಲು ಬಂದಿರೋ ಝೀರೋಗಳು ತಾನೇ ಇವೆಲ್ಲ ಝೀರೋಗಳು ಡೆಸಿಮಲ್ ಗಿಂತ ಮೊದಲೇ ಬಂದಿರೋ ಝೀರೋಗಳು. ಇವೇನು ನಾನ್ ಸಿಗ್ನಿಫಿಕೆಂಟ್ ಆಗಿರ್ತವೆ. ಸೊ ಈ ಯಾವ ಝೀರೋಗಳನ್ನು ಕೂಡ ಕೌಂಟ್ ಮಾಡುವ ಹಾಗೆ ಇಲ್ಲ. ಆಯ್ತಾ? ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಯಾವುದು? 3. ಹೌದಾ? ಈ 3 ಅನ್ನುವಂಥದ್ದು ಈ ಸಂಖ್ಯೆಯಲ್ಲಿರುವಂತ ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಆನ್ಸರ್ ಇಸ್ 1. ಎರಡನೇದು ನೋಡಿ ಏನಿದೆ, 05800 ಅಂತ ಇದೆ. ಈ ಎಲ್ಲಾ ಝೀರೋಗಳು ಕೂಡ ಡೆಸಿಮಲ್ ಗಿಂತ ಮೊದಲೇ ಬಂದಿರೋದೆ. ಹೌದಾ? ಡೆಸಿಮಲ್ ಇದ್ರೆ ಇಲ್ಲಿರುತ್ತೆ, ಡೆಸಿಮಲ್ ಗಿಂತ ಮೊದಲೇ ಬಂದಿದೆ. ಹೌದಾ? ಇಲ್ಲಿ ಡೆಸಿಮಲ್ ಇಲ್ಲ, ಈ ವಿಷಯ ಬಿಟ್ಟುಬಿಡಿ. ಈಗ ಡೆಸಿಮಲ್ ಗಿಂತ ಮೊದಲೇ ಬಂದಿರೋ ಸಂಖ್ಯೆ ಈ 0, ಈ 2 ಝೀರೋಗಳು ಏನ್ ಬಂದಂಗಾಯ್ತು? ಡೆಸಿಮಲ್ ಗಿಂತ ಮೊದಲೇ ಇರೋ ಝೀರೋಗಳು ಇದ್ದಂಗಾಯ್ತು. ಸೊ ಈ 2 ಝೀರೋಗಳೇನು? ನಾಟ್ ಸಿಗ್ನಿಫಿಕೆಂಟ್. ಆಯ್ತಾ? ಸೊ ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಈ 0 ಸಿಗ್ನಿಫಿಕೆಂಟ್ ಹೌದಾ ಅಲ್ವೋ? ಈ 0 ಸಿಗ್ನಿಫಿಕೆಂಟ್ ಅಲ್ಲ. ಯಾಕೆ? ಸ್ಟಾರ್ಟಿಂಗ್ ಝೀರೋಸ್. ಹೌದಾ? ಸ್ಟಾರ್ಟಿಂಗ್ ಬಂದಿರುವಂತ ಝೀರೋ ಇದೇನು ಯಾವತ್ತಿದ್ರು ನಾಟ್ ಸಿಗ್ನಿಫಿಕೆಂಟ್. ಸೊ ಇದು ಸಿಗ್ನಿಫಿಕೆಂಟ್ ಅಲ್ಲ, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇವಲ್ಲ. ಆಯ್ತಾ? ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? 2 ಇದ್ದಂಗಾಯ್ತು. ಸೊ ಇದರಲ್ಲಿರೋ ಸಿಗ್ನಿಫಿಕೆಂಟ್ ಫಿಗರ್ಗಳ ಸಂಖ್ಯೆ 2. ಈಗ ಆಫ್ಟರ್ ಡೆಸಿಮಲ್ ಪಾಯಿಂಟ್ ನ ನಂತರ ಬರುವಂತ ಝೀರೋಗಳ ಬಗ್ಗೆ ನೋಡೋಣ. ಆಯ್ತಾ? ಈಗ ಇಲ್ಲಿ ನೋಡಿ, 5.000 ಅಂತ ಇದೆ. ಈ ಡೆಸಿಮಲ್ಗಳ ನಂತರ 0 ಬಂದ್ರೆ ಏನವು? ಸಿಗ್ನಿಫಿಕೆಂಟ್ ಅಂತ ಅರ್ಥ. ಸೊ ಇಲ್ಲಿರುವಂತ ಸಿಗ್ನಿಫಿಕೆಂಟ್ ಫಿಗರ್ಗಳ ಸಂಖ್ಯೆ ಎಷ್ಟಾದಂಗಾಯ್ತು?
1 ಇದಂತೂ ನಾನ್ ಝೀರೋ, ಹೌದಾ? ಇದನ್ನು ಕೌಂಟ್ ಮಾಡಲೇಬೇಕು. ಸೊ ಇದಾಯ್ತು 1 2 3 4, ಒಟ್ಟು 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಸೊ ಅದನ್ನ ಬರ್ದೆ. ಈಗ ನೋಡಿ ನೆಕ್ಸ್ಟ್ ಆಪ್ಷನ್ ನೋಡಿ 08.00 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು? ಇವೆರಡೇನು ಡೆಸಿಮಲ್ ನ ನಂತರ ಬರುವಂತ ಝೀರೋಗಳು, ಸೊ ಅದು ಸಿಗ್ನಿಫಿಕೆಂಟ್. ಈ 8 0 ಅಲ್ಲ, ನಾನ್ ಝೀರೋ ಡಿಜಿಟ್, ಸೊ ಇದು ಕೂಡ ಸಿಗ್ನಿಫಿಕೆಂಟ್. ಬಟ್ ಈ 0 ಸಿಗ್ನಿಫಿಕೆಂಟಾ ಅಲ್ಲ, ಯಾಕೆ? ಸ್ಟಾರ್ಟಿಂಗ್ ನಲ್ಲಿ ಬಂದಿರೋ 0 ಅದು. ಸೊ ಇದನ್ನ ಬಿಟ್ಟು ಉಳಿದವೆಲ್ಲ ಡಿಜಿಟ್ಗಳು ಸಿಗ್ನಿಫಿಕೆಂಟ್ ಇದಾವೆ. ಎಷ್ಟಿದ್ದಂಗಾಯ್ತು? 1 2 3 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇಲ್ಲಿದ್ದಂಗಾಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಒಳ್ಳೆ ಕ್ವಶನ್ ಇದು, ಆಯ್ತಾ? 5000.000000 ಅಂತ ಇದೆ. ಈಗ ಇದರಲ್ಲಿ ಯಾವ ಝೀರೋಗಳು ಸಿಗ್ನಿಫಿಕೆಂಟ್ ಯಾವುದಲ್ಲ ಅನ್ನೋದನ್ನ ನೋಡೋಣ. ಈ ಎಲ್ಲ ಝೀರೋಗಳಿದಾವಲ್ವಾ, ಇದು ಪಾಯಿಂಟ್ ನ ನಂತರ ಬಂದಿದೆ, ಡೆಸಿಮಲ್ ಪಾಯಿಂಟ್ ನ ನಂತರ ಬಂದಿದೆ. ಸೊ ಎ ಎಲ್ಲ ಝೀರೋಗಳು ಸಿಗ್ನಿಫಿಕೆಂಟ್, ಹೌದಾ? ಈ 5 ನಾನ್ ಝೀರೋ ಡಿಜಿಟ್, ಸೊ ಇದು ಕೂಡ ಸಿಗ್ನಿಫಿಕೆಂಟ್. ಇಲ್ಲಿ ಮಧ್ಯದಲ್ಲಿ 3 ಝೀರೋಗಳು ಬಂದಿದ್ದಾವಲ್ವಾ, ಇವು ಸಿಗ್ನಿಫಿಕೆಂಟ್ ಹೌದಾ ಅಲ್ವಾ? ಈ 3 ಝೀರೋಗಳು ಈಗ ನೋಡಿ ಡೆಸಿಮಲ್ ಪಾಯಿಂಟ್ ಗಿಂತ ಮೊದಲೇ ಬಂದಿದೆ ಈ 3 ಝೀರೋಗಳು, ಹೌದಾ? ಸೊ ಆ ಲೆಕ್ಕದಲ್ಲಿ ಸಿಗ್ನಿಫಿಕೆಂಟ್ ಆಗಬಾರ್ದಿತ್ತು. ಆದ್ರೆ ನಮ್ಮ ರೂಲ್ ನಂಬರ್ 2 ಏನ್ ಹೇಳುತ್ತೆ? ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಇರುವಂತ ಝೀರೋಗಳು ಕೂಡ ಸಿಗ್ನಿಫಿಕೆಂಟ್ ಅಂತ. ಈ ಎಲ್ಲ ಝೀರೋಗಳೇನು ಸಿಗ್ನಿಫಿಕೆಂಟ್, ಈ 5 ಕೂಡ ಸಿಗ್ನಿಫಿಕೆಂಟ್. ಸೊ ಈ 3 ಝೀರೋಗಳು ಏನಾದಂಗಾಯ್ತು? ಸಿಗ್ನಿಫಿಕೆಂಟ್ ಫಿಗರ್ಗಳ ಮಧ್ಯೆ ಬಂದಂಗಾಯ್ತು. ಸೊ ಈ 3 ಝೀರೋಗಳು ಕೂಡ ಸಿಗ್ನಿಫಿಕೆಂಟ್. ಅಂದ್ರೆ ಇದರಲ್ಲಿ ಎಷ್ಟೆಲ್ಲ ಝೀರೋಗಳನ್ನ ನಾನು ಬರ್ದಿದ್ದೀನಲ್ವಾ, ಇದರಲ್ಲಿ ಎಷ್ಟೆಲ್ಲ ಡಿಜಿಟ್ಗಳನ್ನ ನಾನು ಬರ್ದಿದ್ದೀನಲ್ವಾ, ಈ ಎಲ್ಲವೂ ಕೂಡ ಸಿಗ್ನಿಫಿಕೆಂಟ್ ಡಿಜಿಟ್ಗಳೇ. ಸೊ ಎಷ್ಟಿದ್ದಂಗಾಯ್ತು ನೋಡಿ? 1 2 3 4 5 6 7 8 9 10 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ಇದಾದ್ಮೇಲೆ ಮತ್ತೆ 2 ರೂಲ್ ಇದಾವೆ, ಬರ್ದ್ಬಿಟ್ಟಿದ್ದೇನೆ. ಸೊ ಅದನ್ನ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೇನೆ, ಆಯ್ತಾ? 5ನೇ ರೂಲ್ ಏನ್ ಹೇಳತ್ತಪ್ಪ ಅಂತಂದ್ರೆ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳುತ್ತೆ. ಈಗ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತು. ಸೊ ಈಗ ನೋಡಿ, ಇಲ್ಲಿ 2 ಎಕ್ಸಾಂಪಲ್ ಬರ್ದಿಟ್ಟಿದ್ದೇನೆ. 2 ಎಕ್ಸಾಂಪಲ್ ನಲ್ಲಿ ಏನ್ ಬರ್ದಿದ್ದಾನೆ? ಮೊದಲನೇ ಎಕ್ಸಾಂಪಲ್ ನಲ್ಲಿ 6.2 × 10⁻³ ಅಂತ ಬರ್ದಿದ್ದಾನೆ. ಇಲ್ಲಿ 10⁻³ ಅಂತ ಬಂದಿದೆ, ಹೌದಾ? ಅದೇ ರೀತಿ ಎರಡನೇ ಇದ್ರಲ್ಲಿ ನೋಡಿ 10⁻18 ಅಂತ ಬಂದಿದೆ. ಸೊ ಇಲ್ಲಿ 10⁻³ ನಾಟ್ ಸಿಗ್ನಿಫಿಕೆಂಟ್, ಇಲ್ಲಿ 10⁻18 ನಾಟ್ ಸಿಗ್ನಿಫಿಕೆಂಟ್. ಅಂದ್ರೆ ಈಗ ಮೊದಲನೇದ್ರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಅವ್ರು ಕೇಳಿದ್ರೆ 10⁻³ ನಾಟ್ ಸಿಗ್ನಿಫಿಕೆಂಟ್, ಹೌದಾ? ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೋ ಅದನ್ನ ಬರ್ದ್ರೆ ಆಯ್ತು. ಇಲ್ಲಿ ಎಷ್ಟಿದೆ? 6.2 ನಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ, ಇದೊಂದು, ಹೌದಾ? ಸೊ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗಾಯ್ತು. ನೆಕ್ಸ್ಟ್ ನೋಡಿ 50.0 × 10⁻18 ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅನ್ನ ನಾವು ಇಗ್ನೋರ್ ಮಾಡಬೇಕು, ಹೌದಾ? ಇದು ನಾಟ್ ಸಿಗ್ನಿಫಿಕೆಂಟ್. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? 3 ಇದಾವೆ, ಹೌದಾ? ಯಾಕಂದ್ರೆ ಇದು ಪಾಯಿಂಟ್ ನ ನಂತರ, ಡೆಸಿಮಲ್ ಪಾಯಿಂಟ್ ನ ನಂತರ ಬಂದದ್ದು, ಸೊ ಇದು ಸಿಗ್ನಿಫಿಕೆಂಟ್ ಆಯ್ತು. 5 ಎನ್ನುವಂತ ನಾನ್ ಝೀರೋ ಡಿಜಿಟ್, ಸೊ 5 ಕೂಡ ಸಿಗ್ನಿಫಿಕೆಂಟ್ ಆಯ್ತು. 2 ಸಿಗ್ನಿಫಿಕೆಂಟ್ ಡಿಜಿಟ್ ಗಳ ನಡುವೆ ಬಂದಿರುವಂತ ಈ 0 ಇದು ಕೂಡ ಸಿಗ್ನಿಫಿಕೆಂಟ್ ಆಯ್ತು. ಸೊ 3 ಡಿಜಿಟ್ಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಆದಂಗಾಯ್ತು. ಸೊ ಎಷ್ಟಿದಾವೆ? ಇಲ್ಲಿ 3 ಇದಾವೆ. ಓಕೆನಾ? ಈ 10⁻18 ಅನ್ನ ಕನ್ಸಿಡರ್ ಮಾಡೋ ಆಗಿಲ್ಲ. ನೆಕ್ಸ್ಟ್ ನೋಡಿ, ಕಾನ್ಸ್ಟೆಂಟ್ಸ್ ಹ್ಯಾವ್ ಇನ್ಫೈನೈಟ್ ಸಿಗ್ನಿಫಿಕೆನ್ಸ್. ಕಾನ್ಸ್ಟೆಂಟ್ಸ್ ಅಂತಂದ್ರೆ ಫಿಕ್ಸ್ ಆಗಿರುವಂತ ನಂಬರ್ಗಳು. ಈಗ ನೋಡಿ ನ ವ್ಯಾಲ್ಯೂ, ಸೊ ಆ ತರದ ಫಿಕ್ಸ್ಡ್ ವ್ಯಾಲ್ಯೂಗಳಿದ್ದಾಗ ಅವುಗಳಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಕೇಳಿದ್ರೆ ನಾವು ಇನ್ಫಿನಿಟಿ ಅಂತ ಹೇಳಬೇಕು. ನಮ್ಮ ಮುಂದಿನ ಕೆಲಸ ಈ ರೌಂಡ್ ಆಫ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದು, ಆಯ್ತಾ? ಒಂದು ಎಕ್ಸಾಂಪಲ್, ಈ ರೌಂಡ್ ಆಫ್ ಮಾಡೋದಂತಂದ್ರೆ ಏನು? ಅಂದಾಜ್ ಬೆಲೆಗೆ ಹೇಳೋದು. ಅಂದ್ರೆ ಈ ತರದ ಸಿಚುವೇಶನ್ ಎಲ್ಲೂ ಇರಲ್ಲ, ಬಟ್ ನೀವು ಈ ತರದ ಸಿಚುವೇಶನ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯ್ತಾ? ನಿಮ್ಮ ಹತ್ರ ನೀವೊಂದು ಅಂಗಡಿಗೆ ಹೋದ್ರಿ, ಅಂಗಡಿಯಲ್ಲಿ 2.2 ರೂಪೀಸ್ಗೆ ಒಂದು ಚಾಕ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ನೀವು 2 ರೂಪಾಯಿ ಕೊಟ್ರಿ, ಅಂಗಡಿ ಅವನಿಗೆ 2 ರೂಪಾಯಿ ಕೊಟ್ರಿ, ಓಕೆ ಅಂತ ಅವ್ನು ತಗೋತಾನೆ, ಹೌದಾ? ಬಟ್ ಅದೇ ಚಾಕ್ಲೇಟ್ಗೆ ಸಪೋಸ್ ಬೇರೆ ಚಾಕ್ಲೇಟ್ ಅಂತ ಇಟ್ಕೊಳ್ಳಿ, ಆ ಚಾಕ್ಲೇಟ್ನ ಬೆಲೆ 2.8 ರೂಪೀಸ್ ಇದೆ. ನೀವು ಈಗ 2 ರೂಪಾಯಿ ಕೊಡೋದಕ್ಕೆ ಹೋದ್ರೆ ಅಂಗಡಿಯವನು, ನೋಡಪ್ಪ 2 ರೂಪಾಯಿಗೆಲ್ಲ ಈ ಚಾಕ್ಲೇಟ್ ಬರಲ್ಲ ಅಂತ ನಾನು, ಹೌದಾ? ಯಾಕಂದ್ರೆ 2.2 ಅನ್ನ 1 ಡಿಜಿಟ್ಗೆ ನಾವು ಅಂದಾಜಿಸೋದಾದ್ರೆ 2 ಅಂತ ಹೇಳಬಹುದು, ಹೌದಾ? ಬಟ್ 2.8 ಅನ್ನ ಅಂದಾಜಿಸೋದಾದ್ರೆ 2 ಅಂತ ಹೇಳೋದಕ್ಕಾಗತ್ತಾ? ಇಲ್ಲ, 3 ಅಂತ ಹೇಳ್ಬೇಕು, ಹೌದಾ? ಇವೆಲ್ಲ ನಿಮ್ ಕಾಮನ್ ಸೆನ್ಸ್ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ಕ್ವಶನ್ ನಲ್ಲಿ ಏನ್ ಕೇಳ್ತಿದಾರಪ್ಪ ಅಂತಂದ್ರೆ ರೌಂಡ್ ಆಫ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಆನ್ಸರ್ ನಲ್ಲಿ ಎಷ್ಟು ಬರಬೇಕು? 3 ಸಿಗ್ನಿಫಿಕೆಂಟ್ ಬರೋ ರೀತಿಯಲ್ಲಿ ನಾವು ರೌಂಡ್ ಆಫ್ ಅನ್ನ ಮಾಡಬೇಕು. ಅಂದ್ರೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ 3 ಬರೋ ರೀತಿಯಲ್ಲಿ 3 ಸಂಖ್ಯೆಗಳಿಗೆ ನಾವೇನ್ ಮಾಡಬೇಕು? ರೌಂಡ್ ಆಫ್ ಮಾಡಬೇಕು. ಈ ತರ ಒಂದು ಕೊಟ್ಟಿದ್ದಾರೆ, ನಮ್ಗೆ ಇಲ್ಲಿವರೆಗೆ ರೌಂಡ್ ಆಫ್ ಮಾಡ್ಬೇಕು, ಹೌದಾ? ಸೊ ನಾವೇನ್ ಮಾಡ್ತೀವಿ? ಅದರ ಮುಂದಿನ ಸಂಖ್ಯೆಯನ್ನ ನೋಡ್ತೀವಿ. ಎಷ್ಟಿದೆ? 2 ಇದೆ. 2 ಅನ್ನುವಂಥದ್ದು 5ಕ್ಕಿಂತ ಕಡಿಮೆ ಇರುವಂತ ಸಂಖ್ಯೆ, ಹೌದಾ? ಸೊ ನಾ ಇದನ್ನ 14.4 ಅಂತಾನೆ ಬರ್ದೆ. ನೋಡಿ
3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂದಂಗಾಯ್ತು. 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡಿದೆ ಹಾಗಾಯ್ತು. ನೆಕ್ಸ್ಟ್ ನೋಡಿ 14.46 ಅಂತ ಇದೆ. ನಮಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡಬೇಕು. ನಾನು ಅದ್ರ ಮುಂದಿನ ಸಂಖ್ಯೆಯನ್ನು ನೋಡ್ತೇನೆ. 6 ಇದೆ ಅಂದ್ರೆ 5ಕ್ಕಿಂತ ಜಾಸ್ತಿ ಇದೆ. 5ಕ್ಕಿಂತ ಜಾಸ್ತಿ ಇದೆ ಅಂದಮೇಲೆ ನಾನು ಏನು ಮಾಡಬೇಕಾಯ್ತು? 14.4 ಇತ್ತು ತಾನೇ, ಈ ಲಾಸ್ಟ್ ಡಿಜಿಟ್ ಅನ್ನು ಒಂದು ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡಬೇಕಾಯ್ತು. ಸೊ 14.5 ಮಾಡ್ಕೋಬೇಕಾಯ್ತು. ಗೊತ್ತಾಯ್ತಲ್ವಾ? ಈ 2 ರೂಲ್ಗಳಂತೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡೋಣ. 3 ಡಿಜಿಟಿಗೆ ರೌಂಡ್ ಆಫ್ ಮಾಡಬೇಕು. ಅವಾಗ ನಾವೇನ್ ಮಾಡ್ತೀವಿ? ಅದರ ಮುಂದಿನ ಡಿಜಿಟ್ ಅನ್ನ ನೋಡ್ತೀವಿ. ಸಪೋಸ್ ಅದು 5ಕ್ಕಿಂತ ಕಡಿಮೆ ಇದ್ರೆ ಇದ್ದಕ್ಕಿದ್ದಾಗೆ ಬರ್ಕೋತೀವಿ, ಅದು 5ಕ್ಕಿಂತ ಜಾಸ್ತಿ ಇದ್ರೆ ಒಂದು ಹೆಚ್ಚು ಮಾಡಿ ಬರ್ಕೋತೀವಿ. ಆದ್ರೆ ಇಲ್ಲೇನಿದೆ? ಎಕ್ಸಾಕ್ಟ್ 5 ಇದೆಯಲ್ಲಪ್ಪ. ಈಗೇನು ಮಾಡೋದು? ಈ 5ನ ನಂತರ ಬೇರೆ ಯಾವ್ದಾದ್ರು ಇದೆಯಾ ನೋಡಿ. 5ನ ನಂತರ ಬೇರೆ ಯಾವ್ದಾದ್ರು ಸಂಖ್ಯೆ ಇದೆಯಾ? ಹೌದು, 1 ಅನ್ನುವಂಥ ಸಂಖ್ಯೆ ಇದೆ. 5 ನಂತರ ಇರೋ ಸಂಖ್ಯೆ 0 ಬಿಟ್ಟು ಬೇರೆ ಯಾವುದೇ ಡಿಜಿಟ್ ಆಗಿದ್ರೂ ಕೂಡ, ಇಲ್ಲಿ ನೋಡಿ 0 ಇಲ್ಲ, ಬೇರೆ 1 ಇದೆ. ಹೌದಾ? 0 ಬಿಟ್ಟು ಬೇರೆ ಯಾವುದೇ ಡಿಜಿಟ್ ಆಗಿದ್ರೂ ಕೂಡ ಈ ಡಿಜಿಟ್ ಅನ್ನ ಇನ್ಕ್ರೀಸ್ ಮಾಡಿ ಬರಿಬೇಕು. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ? 14.5 ಆಗುತ್ತೆ. ಅದರ ಮುಂದಿನ ಎಕ್ಸಾಂಪಲ್ ನೋಡಿ, 14.450 ಅಂತ ಕೊಟ್ಟಿದ್ದಾರೆ. ನಾವು 3 ಡಿಜಿಟಿಗೆ ರೌಂಡ್ ಆಫ್ ಮಾಡಬೇಕು. 3 ಡಿಜಿಟಿಗೆ ರೌಂಡ್ ಆಫ್ ಮಾಡಬೇಕು ಅಂತಂದ್ರೆ ಅದರ ಮುಂದಿನ ಡಿಜಿಟ್ ಅನ್ನ ನೋಡಬೇಕು. ಸೊ 5 ಇದೆ. 5 ಬಂದಾಗ ನಾವೇನು ಮಾಡಬೇಕು? ಅದರ ಮುಂದಿನ ಡಿಜಿಟ್ ಅನ್ನ ನೋಡ್ತೇವೆ. ಅದು 0 ಅಲ್ಲದೆ ಇದ್ರೆ ಇದನ್ನ ಇನ್ಕ್ರೀಸ್ ಮಾಡಿ ಬರೀತೇವೆ. ಹೌದಾ? ಬಟ್ ಇದರ ಮುಂದಿನ ಡಿಜಿಟ್ 0 ಬಂದಿದೆ. ಈಗೇನು ಮಾಡಬೇಕು? ಇಲ್ಲ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಹೀಗಿರ್ಬೇಕಾದ್ರೆ ನೀವು ಈ ಸಂಖ್ಯೆ ಇದೆಯಲ್ವಾ, ಲಾಸ್ಟ್ ನಾವು ಎಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕು ಅಲ್ಲಿವರೆಗಿನ ಲಾಸ್ಟ್ ಡಿಜಿಟ್ ಇದನ್ನ ನೋಡ್ಕೋಬೇಕು. ಇದು ಈವನ್ ನಂಬರ್ ಆಗಿದ್ರೆ ಅಥವಾ ಸಮ ಸಂಖ್ಯೆಯಾಗಿದ್ರೆ ನಾವು ಅದನ್ನ ಇದ್ದಕ್ಕಿದ್ದಾಗೆ ಇಡ್ತೀವಿ. 14.4 ಅಂತಾನೆ ಇಡ್ತೀವಿ. ಓಕೆನಾ? ಸಪೋಸ್ ಈ ಸಂಖ್ಯೆ ಎಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕು ಅಲ್ಲಿನ ಲಾಸ್ಟ್ ಡಿಜಿಟ್ ಆಡ್ ನಂಬರ್ ಆಗಿದ್ರೆ ಅಥವಾ ಬೆಸ ಸಂಖ್ಯೆ ಆಗಿದ್ರೆ ಆವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಲಾಸ್ಟ್ ಡಿಜಿಟ್ ಅನ್ನ ಇನ್ಕ್ರೀಸ್ ಮಾಡಿ ಬರಿತೀವಿ. ಅಂದ್ರೆ ಇಲ್ಲಿ ಕೂಡ 14.4 ಅಂತ ಬರಿತೇವೆ. ಏನಣ್ಣ ಎಡಿಷನ್ ಸಬ್ಟ್ರಾಕ್ಷನ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟಿದ್ಯಾ? ಕೂಡೋದು ಕಳಿಯೋದು ಹೇಳ್ಕೊಡ್ತೀಯಾ? ಹೌದಪ್ಪ, ನಿಮ್ಗೆ ಕೂಡೋದು ಕಳಿಯೋದನ್ನ ಹೇಳ್ಕೊಡ್ತೇನೆ. ಆದ್ರೆ ನೀವು ಇಷ್ಟು ದಿನ ಮ್ಯಾಥ್ಸ್ ಅಲ್ಲಿ ಕೂಡೋದು ಕಳಿಯೋದು ಮಾಡ್ತಿದ್ರಿ, ಇಲ್ಲೂ ಮ್ಯಾಥ್ಸೇ ಮಾಡೋದೆ. ಆದ್ರೆ ಫಿಸಿಕ್ಸ್ ನಲ್ಲಿ ಆನ್ಸರ್ ಅನ್ನ ಯಾವ ರೀತಿ ಇಡುತ್ತಾರೆ ಅನ್ನೋದನ್ನ ಹೇಳ್ಕೊಡ್ಬೇಕು ನನಗೆ ಅಷ್ಟೇ. ಆಯ್ತಾ? 2 ಬರ್ದಿದ್ದೇನೆ ಇಲ್ಲಿ, ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಇದನ್ನ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಆಬ್ವಿಯಸ್ಲಿ 4ಕ್ಕೆ 4, 2 3 5 ಪಾಯಿಂಟು ಇಲ್ಲಿ 2. ಹೌದಾ? 2.54 ಅನ್ನೋದು ಬರುತ್ತೆ. ಬಟ್ ಈ ರೀತಿ ಲೆಕ್ಕಗಳನ್ನ ನೀವು ಫಿಸಿಕ್ಸ್ ನಲ್ಲಿ ಮಾಡಿದಾಗ ಫೈನಲ್ ಆನ್ಸರ್ನ ಯಾವ ರೀತಿ ಇಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಕಡಿಮೆ ಡೆಸಿಮಲ್ ಇರೋದು ಯಾವುದಕ್ಕೆ? ಇದಕ್ಕೆ ತಾನೆ. ಒಂದೇ ಡೆಸಿಮಲ್ ಇದೆ ಇದಕ್ಕೆ. 2 ಡೆಸಿಮಲ್ ಇದೆ. ಡೆಸಿಮಲ್ ನಂತರ 2 ಸಂಖ್ಯೆ ಬಂದಿದ್ದಾವೆ. ಇದರಲ್ಲಿ ಡೆಸಿಮಲ್ ನಂತರ ಬರೀ ಒಂದೇ ಸಂಖ್ಯೆ ಬಂದಿದೆ. ಸೊ ಫೈನಲ್ ಆನ್ಸರ್ ನಲ್ಲಿ ಕೂಡ ನೀವು ಡೆಸಿಮಲ್ ನಂತರ ಒಂದೇ ಸಂಖ್ಯೆ ಬರೋ ರೀತಿಲಿ ಇಡಬೇಕು. ಓಕೆನಾ? ಸೊ 2.54 ಅನ್ನ ನಾವು ಯಾವ ರೀತಿ ಬರಿಬಹುದು? ಒಂದೇ ಡೆಸಿಮಲ್ ಸಂಖ್ಯೆ ಬರೋ ರೀತಿಲಿ ಬರಿಬೇಕು ಅಂತಂದ್ರೆ 2.5 ಅಂತ ಬರಿಬೇಕಾಗತ್ತೆ. ಹೌದಾ? ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣವಾ? ಆಯ್ತಾ? ಸೊ ಇವನ್ನೆಲ್ಲ ಆ್ಯಡ್ ಮಾಡ್ಬೇಕು ನಾವು. 0.928 ಅಂತ ಬಂದಿದೆ. ಈಗ ನಾವು ಏನು ಮಾಡಬೇಕು ನೋಡಿ? ಕಡಿಮೆ ಇದೆ. ಇದು ಮ್ಯಾಥ್ಸ್ ಇಷ್ಟು ಮಾಡಿದ್ ಕರೆಕ್ಟ್ ಉಂಟು, ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಫಿಸಿಕ್ಸ್ ನಲ್ಲಿ ಆನ್ಸರ್ನ ಯಾವ ರೀತಿಯಲ್ಲಿ ಇಡುವ ಪದ್ಧತಿ ಇದೆ ಅಂತಂದ್ರೆ ನೋಡಿ, ಕಡಿಮೆ ಡೆಸಿಮಲ್ ಇದಕ್ಕಿರೋದಲ್ಲಿ ಇಲ್ಲಿ. ಹೌದಾ? ಇಲ್ಲಿ ಮತ್ತೆ ಇಲ್ಲಿ 2 ಕಡೆಗೆ ಏನಿದೆ? ಡೆಸಿಮಲ್ ನಂತರ 2 ಸಂಖ್ಯೆಗಳು ಬಂದಿದ್ದಾವೆ. ರೈಟ್? ಸೊ ಡೆಸಿಮಲ್ ನಂತರ 2 ಡಿಜಿಟ್ ಬರೋ ರೀತಿಯಲ್ಲಿ ನಾವು ಆನ್ಸರ್ನ ಇಡಬೇಕು. ಸೊ 0.928 ಅಂತ ಬಂದಿದೆ. ಸೊ ನಾವು ಇಲ್ಲಿವರೆಗೆ ರೌಂಡ್ ಆಫ್ ಮಾಡ್ಬೇಕು. ಹೌದಾ? ಅದರ ನಂತರ ಬಂದಿರೋದು 8 5ಕ್ಕಿಂತ ಜಾಸ್ತಿ. ಸೊ 0.93 ಅನ್ನುವಂಥದ್ದು ನಮ್ಮ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಇವೆಲ್ಲ ನಿಮ್ಗೆ ಅರ್ಥ ಆಯ್ತು. ಲಾಸ್ಟಿಗೆ ಮಾಡೋದು ರೌಂಡ್ ಆಫ್ ಅಷ್ಟೇನೆ. ಆಯ್ತಾ? ಎಷ್ಟು ಸಂಖ್ಯೆಗೆ ರೌಂಡ್ ಆಫ್ ಮಾಡಬೇಕು ಅಂತ ಇಲ್ಲಿ ಗೊತ್ತಾಗತ್ತೆ ನಮಗೆ. ಡೆಸಿಮಲ್ ನಂತರ ಯಾವ್ದು ಕಡಿಮೆ ಡಿಜಿಟ್ ಇದೆಯೋ ಅದನ್ನ ಮಾಡಿದ್ರೆ ಆಯ್ತು. ಪ್ಲಸ್ ಮಾಡಬೇಕಾದ್ರೆ ಮೈನಸ್ ಮಾಡಬೇಕಾದ್ರೆ ಲಾಸ್ಟ್ ಫೈನಲ್ ಆನ್ಸರ್ನ ಯಾವ ರೀತಿ ಇಡಬೇಕು ಅಂತ ನೀವು ನೋಡಿದ್ರಿ. ಫಿಸಿಕ್ಸ್ ಅಲ್ಲಿ ಅದ್ರ ರೂಲ್ಸು, ನೀವು ಅದನ್ನ ಫಾಲೋ ಮಾಡ್ತೀರಾ, ಏನು ಮುಂದೆಲ್ಲ ಅದೇ ರೀತಿ ಫಾಲೋ ಮಾಡ್ತೀರಾ. ಆಯ್ತಾ? ಅದೇ ಹಾಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಡಿವಿಷನ್ ಮಾಡಿದಾಗ ಫೈನಲ್ ಆನ್ಸರ್ನ ಯಾವ ರೀತಿ ಇಡಬೇಕು ಈಗ ನೋಡೋಣ. ಆಯ್ತಾ? ಸೊ ಎಕ್ಸಾಂಪಲ್ ಒಂದು ಸ್ವಲ್ಪ ಬರ್ಕೊಂಡಿದ್ದೇನೆ. ಮೊದಲು ಏನು ಮಾಡಬೇಕು? ನಾರ್ಮಲ್ ಆಗಿ ಹೆಂಗೆ ಮಲ್ಟಿಪ್ಲೈ ಮಾಡ್ತಿದ್ರು ಹಂಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಸೊ ಕ್ಯಾಲ್ಕುಲೇಟರ್ ಇದೆ, ಕ್ಯಾಲ್ಕುಲೇಟರ್ ಎತ್ತಿ ಮತ್ತೆ ಮಲ್ಟಿಪ್ಲೈ ಮಾಡಿ. 2.1 ಇಂಟು 2.1. ಓಕೆನಾ? 4.41 ಅಂತ ಬರುತ್ತೆ. 4.41 ಅಂತ ಬರುತ್ತೆ. ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಹಿಂದೇನು ಮಾಡ್ತಿದ್ರಿ? ಆ್ಯಡ್ ಮಾಡಬೇಕಾದ್ರೆ, ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತಿದ್ರಿ? ನೀವು ಪಾಯಿಂಟ್ನ ನಂತರ ಎಷ್ಟಿದೆಯೋ, ಎಷ್ಟು ಡಿಜಿಟ್ಸ್ ಇದಾವೋ ಅಷ್ಟು ಡಿಜಿಟ್ಸ್ಗೆ ರೌಂಡ್ ಆಫ್ ಮಾಡ್ತಿದ್ರಿ. ಬಟ್ ಇವಾಗ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ನೋಡಬೇಕು. ಎಷ್ಟಿದೆ? 2 ಇದೆ.
ಈ 2.1 ನಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇಲ್ಲಿ ಕೂಡ 2 ಇದೆ. ಸೊ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ ಕಡಿಮೆ ಅಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದ್ದಂಗಾಯ್ತು, 2 ಸಿಗ್ನಿಫಿಕೆಂಟ್ ಫಿಗರ್ ಇದ್ದಂಗಾಯ್ತು. ಹೌದಾ? ಸೊ ನಮ್ಮ ಫೈನಲ್ ಆನ್ಸರ್ ನಲ್ಲಿ ಕೂಡ 2 ಸಿಗ್ನಿಫಿಕೆಂಟ್ ಫಿಗರ್ ಬರೋ ತರ ಇಡಬೇಕು. ಅಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಗೆ ನಾವು ರೌಂಡ್ ಆಫ್ ಮಾಡಬೇಕು. ಇಲ್ಲಿವರೆಗೆ ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡ್ಬೇಕಂದ್ರೆ ಏನು, ಮುಂದಿನ ಸಂಖ್ಯೆ ಎಷ್ಟಿದೆ ನೋಡಿ, 1 ಇದೆ. ಹೌದಾ? 4.41 ಅನ್ನ 2 ಡಿಜಿಟಿಗೆ ರೌಂಡ್ ಆಫ್ ಮಾಡೋದಾದ್ರೆ 4.4 ಅಂತ ಬರಿಬಹುದು. 1 ಅಂದ್ರೆ 5ಕ್ಕಿಂತ ಕಮ್ಮಿ ಅಲ್ವಾ, ಸೊ ಇದ್ದಕ್ಕಿದ್ದಷ್ಟೇ ಇಡಬೇಕು. ಆಯ್ತಾ? ಸೊ ನಮ್ಮ ಫೈನಲ್ ಆನ್ಸರ್ ಏನ್ ಬಂದಾಗಾಯ್ತು, 4.4 ಅನ್ನೋದು ಬಂದಾಗಾಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನ್ ಮಾಡಿ, ಕ್ಯಾಲ್ಕುಲೇಟರ್ ತಗೊಂಡು ಲೆಕ್ಕ ಮಾಡಿ. 32.6738. ಸಪೋಸ್ ರಾಂಗ್ ಏನಾರು ಆಗಿದ್ರೆ ಹೇಳಿ. ಅಲ್ಲ, ಕ್ಯಾಲ್ಕುಲೇಟರ್ ನಲ್ಲಿ ಟೈಪ್ ಮಾಡ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆದ್ರೆ ಫೈನಲ್ ಆನ್ಸರ್ ನಲ್ಲಿ ಕೂಡ ರಾಂಗ್ ಆಗುತ್ತೆ. ಇಲ್ಲೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ನೋಡಿ, 1 2 3 4 5. ಇಲ್ಲ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಂಗೆ. ಇಲ್ಲೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಹೌದಾ? ಸೊ ನಮ್ಮ ಫೈನಲ್ ಆನ್ಸರ್ ನಾವು ಹೇಗಿಡ್ಬೇಕು, 2 ಸಿಗ್ನಿಫಿಕೆಂಟ್ ಫಿಗರ್ಗಳಲ್ಲಿ ಇಡಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೆ ನಾವು ರೌಂಡ್ ಆಫ್ ಮಾಡ್ಬೇಕಾಯ್ತು. ಹೌದಾ? ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ, ಮುಂದಿನ ಸಂಖ್ಯೆ ನೋಡಿ 6 ಇದೆ. 6 ಅನ್ನೋದು 5ಕ್ಕಿಂತ ಜಾಸ್ತಿ. ಸೊ ಏನ್ ಮಾಡ್ಬೇಕು ನಾವು, 33 ಅಂತ ರೌಂಡ್ ಆಫ್ ಮಾಡಿದ್ರೆ ಆಯ್ತು. ಹೌದಾ? 32 ಇದೆ, 33 ಆಗುತ್ತೆ. ಯಾಕಂದ್ರೆ 32.6 ಇದೆ ಅಲ್ವಾ. 6 ಅನ್ನ ರೌಂಡ್ ಆಫ್ ಮಾಡಿದ್ರೆ ಯು ನೋ ಆಲ್ ದೋಸ್ ಥಿಂಗ್ಸ್. ಓಕೆ, ಈಗ ಒಂದು ಡಿವಿಷನ್ ಇನ್ ಎಕ್ಸಾಂಪಲ್ ನೋಡ್ಬಿಡೋಣ. ಇದರಲ್ಲಿ ಏನ್ರೋ ಮಕ್ಕಳ, ಇದನ್ನು ನಾನೇ ಮಾಡ್ಬೇಕಾ? 0.90 ಡಿವೈಡೆಡ್ ಬೈ 4.26 ಅಂತ ಲೆಕ್ಕ ಇದೆ. ಇದನ್ನು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ, ಅದಾದಮೇಲೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗಳಲ್ಲಿ ಆನ್ಸರ್ ಇಡಬೇಕು ಅಂತ ನೀವೇ ವಿಚಾರ ಮಾಡಿ, ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಗೆ ರೌಂಡ್ ಆಫ್ ಮಾಡಿ. ಏನು ಆನ್ಸರ್ ಬರುತ್ತೋ ಅದನ್ನು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ದರೆ ನಾನು ನಿಮ್ಗೆ ಹಾರ್ಟ್ ಕೊಡ್ತೇನೆ, ಆನ್ಸರ್ ರಾಂಗ್ ಆಗಿದ್ದರೆ ರಿಪ್ಲೈ ಮಾಡಲ್ಲ. ಆಯಿತಾ? ಇವೆಲ್ಲ ನಿಮ್ಗೆ ಗೊತ್ತು, ಇಲ್ಲೆಲ್ಲ ಏನು ಬರ್ದಿಟ್ಟಿದ್ದೀನಿ ಅನ್ನೋದ್ರ ಐಡಿಯಾ ನಿಮ್ಗೆ ಆಲ್ರೆಡಿ ಇದ್ದೇ ಇದೆ. ಹೌದಾ? ಇಲ್ಲೆಲ್ಲ ನಾನು ಫಂಡಮೆಂಟಲ್ ಕ್ವಾಂಟಿಟಿಗಳು ಯಾವ್ಯಾವುದು ಅಂತ ಬರ್ದಿದ್ದೇನೆ. ಒಟ್ಟ 7 ಫಂಡಮೆಂಟಲ್ ಕ್ವಾಂಟಿಟಿಗಳು ಇರ್ತವೆ, ಅವೆಲ್ಲ ಇಲ್ಲಿ ಬರ್ದಿದ್ದೇನೆ. ಆ ಪ್ರತಿ ಫಂಡಮೆಂಟಲ್ಗೂ SI ಯೂನಿಟ್ ಏನು ಅನ್ನೋದನ್ನ ಈ ಕಡೆ ಬರ್ದಿಟ್ಟಿದ್ದೇನೆ. ಆಯ್ತಾ? ಅಷ್ಟೇ, ಮತ್ತೇನು ಮಾಡಲಿಲ್ಲ. ಈಗ ಈ ಫಂಡಮೆಂಟಲ್ ಕ್ವಾಂಟಿಟಿಗಳನ್ನ ಡೈಮೆನ್ಷನ್ಗಳಾಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡೋಣ. ಆಯ್ತಾ? ಈಗ ಲೆಂತ್ ಅನ್ನ ಡೈಮೆನ್ಷನ್ ನಲ್ಲಿ ಯಾವ ರೀತಿ ಹೇಳ್ತಾರಪ್ಪ, ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ, ಲೆಂತ್ ಅನ್ನ ಡೈಮೆನ್ಷನ್ ನಲ್ಲಿ ಯಾವ ರೀತಿ ಸೂಚಿಸ್ತಾರೆ ಅನ್ನೋದನ್ನ ನೋಡೋಣ. ಲೆಂತ್ ಅನ್ನ ಡೈಮೆನ್ಷನ್ ನಲ್ಲಿ ಸೂಚಿಸೋದಕ್ಕೆ ಎಲ್ ಅಂತ ಬರೀತಾರೆ, ಕ್ಯಾಪಿಟಲ್ ಎಲ್ ಅಂತ ಬರೀತಾರೆ. ಮತ್ತೊಂದು ನೆನಪಿರಲಿ ನಿಮ್ಗೆ, ನಾವು ಯಾವತ್ತೂ ಡೈಮೆನ್ಷನ್ ಬಗ್ಗೆ ಮಾತಾಡ್ತೀವೋ ಅವತ್ತೆಲ್ಲ ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋತೀವಿ. ಓಕೆನಾ? ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಮಾಸ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, ಎಂ ಅನ್ನು ಅಕ್ಷರದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ತಾನೆ, ಸೊ ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋತೀವಿ. ಸೊ ಟೈಮ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ, ಟಿ ಅನ್ನೋ ಅಕ್ಷರದಿಂದ ರಿಪ್ರೆಸೆಂಟ್ ಮಾಡ್ತಾರೆ, ಸ್ಕ್ವೇರ್ ಬ್ರಾಕೆಟ್ ಗಳನ್ನ ಹಾಕೋತಾರೆ. ಆಯ್ತಾ? ಈ ಲೆಂತ್, ಮಾಸು, ಟೈಮು, ಈ 3 ಫಿಸಿಕಲ್ ಕ್ವಾಂಟಿಟಿಗಳಿಗೆ LMT ಅಂತಾನೆ ಗುರುತಿಸ್ತೀವಿ. ಹೌದಾ? ಲೆಂತ್ಗೆ ಎಲ್, ಮಾಸ್ಗೆ ಎಂ, ಟೈಮ್ಗೆ ಟಿ ಅಂತ ಬರ್ದ್ವಿ, ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡ್ವಿ. ಉಳಿದ 4 ಬೇಸಿಕ್ ಕ್ವಾಂಟಿಟೀಸ್ ಇದಾವಲ್ವಾ, ಉಳಿದ 4 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದಾವಲ್ವಾ, ಇದಕ್ಕೆ ನಾವು ಅವುಗಳ SI ಯೂನಿಟ್ ನಲ್ಲಿ ಯಾವ ಅಕ್ಷರಗಳನ್ನ ತಗೊಂಡಿದ್ರೋ ಅದೇ ಅಕ್ಷರಗಳನ್ನ ತಗೋತಾರೆ. ಓಕೆ, ಸೊ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಡೈಮೆನ್ಷನ್ ನಲ್ಲಿ ಡಿನೋಟ್ ಮಾಡಬೇಕಾದ್ರೆ ಎ ಅಂತ ಡಿನೋಟ್ ಮಾಡ್ತಾರೆ. ಅದೇ ರೀತಿ ಥರ್ಮೋಡೈನಮಿಕ್ ಟೆಂಪರೇಚರ್ ಅನ್ನ ಕೆ ನಿಂದ, ಯಾಕಂದ್ರೆ ಅದ್ರ SI ಯೂನಿಟ್ ಕೆಲ್ವಿನ್ ಆಗಿತ್ತಲ್ವಾ, ಸೊ ಕೆ ನಿಂದ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನ ಮೋಲ್ ನಿಂದ. ಅದೇ ರೀತಿ ಲ್ಯೂಮಿನಸ್ ಇಂಟೆನ್ಸಿಟಿಯನ್ನ ಕ್ಯಾಂಡಲ್ ಅದಿಂದ, CD ಇಂದ. ಓಕೆನಾ? ಏನ್ ಹಾಕೋಬೇಕು, ಡೈಮೆನ್ಷನ್ಸ್ ಹೇಳ್ತಿದೀವಿ ಅಂದ್ಮೇಲೆ ಆಬ್ವಿಯಸ್ಲಿ ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ಸ್ಕ್ವೇರ್ ಬ್ರಾಕೆಟ್ ಹಾಕಲಿಲ್ಲ ಅಂತಂದ್ರೆ ಅದು ಡೈಮೆನ್ಷನ್ಸ್ ಅನ್ನೋ ಅರ್ಥವನ್ನ ಕೊಡೋದಿಲ್ಲ. ಸೊ ಎಲ್ಲೆಲ್ಲಿ ನೀವು ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದ್ರೋ ಅಲ್ಲೆಲ್ಲ ನೀವು ಸ್ಕ್ವೇರ್ ಬ್ರಾಕೆಟ್ ಅನ್ನ ಹಾಕೋಬೇಕು. ಬರೇ CD ಅಂತ ಬರ್ದ್ರೇನು, ಅದು ಲ್ಯೂಮಿನಸ್ ಇಂಟೆನ್ಸಿಟಿಯ SI ಯೂನಿಟ್ ಅಂತ. CD ಅಂತ ಬರ್ದು ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಅಂದ್ರೆ ಏನು, ನಾವು ಲ್ಯೂಮಿನಸ್ ಇಂಟೆನ್ಸಿಟಿಯ ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅರ್ಥ. ಬರೇ ಎ ಅಂತ ಬರ್ದ್ರೆ ಏನು, ಅದು ಕರೆಂಟ್ ನ SI ಯೂನಿಟ್ ಆಂಪಿಯರ್ ಅಂತ ಅರ್ಥ. ಎ ಅಂತ ಬರ್ದು ಅದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡ್ರೆ ಅರ್ಥ ಏನು, ನಾವು ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅರ್ಥ. ಈಗ ಕ್ಲಿಯರ್ ಆಯ್ತಾ? ಡೈಮೆನ್ಷನ್ ಅನ್ನ ಯಾವ ರೀತಿ ಸೂಚಿಸೋದು, ಯಾವ ರೀತಿ ಅದನ್ನ ರಿಪ್ರೆಸೆಂಟ್ ಮಾಡೋದು ಅನ್ನೋದು ಈಗ ಗೊತ್ತಾಯ್ತಾ? ಓಕೆ, ಈಗ ಮುಂದಕ್ಕೆ ಹೋಗೋಣ. ಇದರಲ್ಲಿ ಡೈಮೆನ್ಷನ್ಗಳಂದ್ರೆ ಯಾವುದು? ಡೈಮೆನ್ಷನ್ಗಳಂದ್ರೆ ಈ ಪವರ್ಗಳೇನಿದಾವಲ್ವಾ, ಈ ಪವರ್ಗಳು ಅಂದ್ರೆ ವಾಲ್ಯೂಮ್ಗೆ ಮಾಸ್ ನಲ್ಲಿ 0 ಡೈಮೆನ್ಷನ್, ಲೆಂತ್ ನಲ್ಲಿ 3 ಡೈಮೆನ್ಷನ್. ಈ 3 ಅನ್ನೋದು ಪವರ್ ನಲ್ಲಿ ಏನ್ ಬರ್ತೀನಿ ಅಲ್ವಾ, ಅದು ಡೈಮೆನ್ಷನ್. ಅದೇ ರೀತಿ ಟೈಮ್ ನಲ್ಲಿ 0 ಡೈಮೆನ್ಷನ್ ಇದೆ, ಈ ತರ ಹೇಳ್ಬೋದು. ಸ್ಪೀಡ್ಗಾದ್ರೆ ಸ್ಪೀಡ್ಗೆ ಮಾಸ್ ನಲ್ಲಿ 0 ಡೈಮೆನ್ಷನ್, ಲೆಂತ್ ನಲ್ಲಿ 1 ಡೈಮೆನ್ಷನ್, ಟೈಮ್ ನಲ್ಲಿ -1 ಡೈಮೆನ್ಷನ್ ಇದೆ, ಈ ರೀತಿಲಿ ಹೇಳ್ಬೋದು. ಈಗ ಡೈಮೆನ್ಷನ್ ಅಂತಂದ್ರೆ ಏನಾಯ್ತು, ಪವರ್ಸ್ ಅನ್ನೋದಾಯ್ತು. ಹೌದಾ? ಈಗ ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೇನು? ಡೈಮೆನ್ಷನಲ್ ಫಾರ್ಮುಲಾ ಅಂತಂದ್ರೆ ಈ ರೀತಿ ಬರ್ದಿದ್ದೀರಲ್ವಾ ನೀವು, ಇಡೀ ಫಾರ್ಮುಲಾ ಏನ್ ಬರ್ದಿದ್ದೀರೋ
ಈ ಇಡೀ ಫಾರ್ಮ್ಯುಲಾಗೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತೇವೆ. ಡೈಮೆನ್ಷನ್ ಅಂದ್ರೆ ಬರೀ ಪವರ್ ಮಾತ್ರ, ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಇಡೀ ಇದು. ಓಕೆನಾ? ಈಗ ಡೈಮೆನ್ಷನ್ ಇಕ್ವೇಶನ್ ಅಂತಂದ್ರೆ ಏನು? ಡೈಮೆನ್ಷನ್ ಇಕ್ವೇಶನ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವೇನ್ ಬರ್ತಿದ್ರ, ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಬರ್ತಿದ್ರ. ಹೌದಾ? ಇಲ್ಲಿ ವಾಲ್ಯೂಮ್ ಇದೆ. ವಾಲ್ಯೂಮ್ ಅನ್ನುವಂಥದ್ದು ಏನು? ಆಕ್ಚುಲಿ ಫಿಸಿಕಲ್ ಕ್ವಾಂಟಿಟಿ. ಆ ಫಿಸಿಕಲ್ ಕ್ವಾಂಟಿಟಿ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಬರ್ತಿದ್ರೆ ನೀವು? ಡೈಮೆನ್ಷನಲ್ ಫಾರ್ಮುಲಾ ಬರ್ತಿದ್ರ. ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಡೈಮೆನ್ಷನಲ್ ಫಾರ್ಮುಲಾವನ್ನ ಇಕ್ವೇಟ್ ಮಾಡುವಂತಹ ಈ ಇಡೀ ಇಕ್ವೇಶನ್ ಇದೆಯಲ್ವಾ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಸೈಡ್, ಇಡೀ ಇಕ್ವೇಶನ್ಗೆ ನಾವು ಡೈಮೆನ್ಷನಲ್ ಇಕ್ವೇಶನ್ ಅಂತ ಕರಿತೇವೆ. ಆಯ್ತಾ? ಏನೇನ್ ಹೇಳ್ಬೇಕದು? ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಇದು, ಮತ್ತೆ ಯಾವ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಇದು, ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಡೈಮೆನ್ಷನಲ್ ಫಾರ್ಮುಲಾ ಎರಡನ್ನು ಇಕ್ವೇಟ್ ಮಾಡುವಂತ ಇಡೀ ಇಕ್ವೇಶನ್ ಇದೆಯಲ್ವಾ, ಇದಕ್ಕೆ ನಾವು ಡೈಮೆನ್ಷನಲ್ ಇಕ್ವೇಶನ್ ಅಂತ ಕರಿತೇವೆ. ಇದ್ರ ಬಗ್ಗೆ ನಿಮ್ಗೆ ಯಾರು ಕೇಳೋದಿಲ್ಲ, ಜಸ್ಟ್ NCERT ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಆಯ್ತಾ? ಈಗ ಮೇನ್ ವಿಷಯಕ್ಕೆ ಬರೋಣ, ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಹೇಗೆ ಅಂತ. ಆಯ್ತಾ? ಎಕ್ಸಾಮ್ ನಲ್ಲೂ ನಿಮ್ಗೆ ಇದನ್ನೇ ಕೇಳ್ತಾರೆ. ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದಕ್ಕಿಂತ ಮೊದಲು ನಿಮ್ಗೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು, ಅದ್ರ ಫಾರ್ಮುಲಾ ಹೇಗಿರುತ್ತೆ, ಅದ್ರ ಡೈಮೆನ್ಷನಲ್ ಫಾರ್ಮುಲಾ ನೀವು ಬರಿಬೇಕು, ಬಟ್ ಅದರ ಆಕ್ಚುಯಲ್ ಫಾರ್ಮುಲಾ ಹೇಗಿರುತ್ತೆ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಆಯ್ತಾ? ಈಗ ಮೊದಲು ಇಲ್ಲಿ ವಾಲ್ಯೂಮ್ ಇನ್ ಬರ್ದಿಟ್ಟಿದ್ದೇನೆ, ಸ್ಪೀಡ್ ಇನ್ ಬರ್ದಿಟ್ಟಿದ್ದೇನೆ, ಮೊಮೆಂಟಮ್ ಇನ್ ಬರ್ದಿಟ್ಟಿದ್ದೇನೆ. ಇವೆಲ್ಲ ಏನು ಆಕಾಶದಿಂದ ಉದುರ್ತಾ ಇದ್ರೆ ಡೈಮೆನ್ಷನಲ್ ಫಾರ್ಮುಲಾ? ಇಲ್ಲ. ಅವುಗಳನ್ನ ಹೇಗೆ ಬರ್ದೆ ಅನ್ನೋದನ್ನ ನಿಮ್ ಮುಂದೆ ಹೇಳ್ತೇನೆ. ಆಯ್ತಾ? ಈಗ ಮೊದಲು ವಾಲ್ಯೂಮ್ ಇನ್ ನೋಡೋಣ. ವಾಲ್ಯೂಮ್ ನ ಫಾರ್ಮುಲಾ ಏನ್ ಬರುತ್ತೆ? LBH ಅಂತ ಬರುತ್ತೆ. ಹೌದಾ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಈಗ ಲೆಂತ್ ಅಂದ್ರೆ ಆಕ್ಚುಲಿ ಏನು? ಈಗ ನಾವ್ ಇದ್ರದ್ದು ಈ ವಾಲ್ಯೂಮ್ ಇಂದು ಡೈಮೆನ್ಷನಲ್ ಫಾರ್ಮುಲಾವನ್ನ ಬರೆಯೋಣ. ಓಕೆ, ಡೈಮೆನ್ಷನಲ್ ಫಾರ್ಮುಲಾ ಅನ್ನೋದನ್ನ ಡಿನೋಟ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ? ಎರಡೂ ಕಡೆಗೆ ಒಂದು ಸ್ಕ್ವೇರ್ ಬ್ರಾಕೆಟ್ ನ ಹಾಕೋತೀವಿ. ಇವೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹೌದಾ? ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡಿದ್ದೀನಿ ಅಂದ್ರೆ ಏನರ್ಥ? ನಾನು ಅವುಗಳ ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಈಗ V ಅಂತ ಬರ್ದಿದ್ದೀನಿ ಅಲ್ವಾ, ಅಂದ್ರೆ ವಾಲ್ಯೂಮ್ ನ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆನಾ? ಈಗ L ಅಂತಂದ್ರೆ ಆಕ್ಚುಲಿ ಏನು? ಇದ್ರಲ್ಲಿ L ಅಂದ್ರೆ ಈ ಉದ್ದ. ಹೌದಾ? ಇದಂದ್ರೆ ಆಕ್ಚುಲಿ ಏನು? ಲೆಂತ್ ತಾನೆ. ಸೊ ಲೆಂತ್ಗೆ ಏನ್ ಬರಿತೀವಿ ನಾವು? ಡೈಮೆನ್ಷನಲ್ಲಿ L ಅಂತ ಬರಿತೀವಿ. ಓಕೆನಾ? ಅದೇ ರೀತಿ ಈ B ನ ಡೈಮೆನ್ಷನ್ ಏನು? B ಅಂತಂದ್ರೆ ಈ ಉದ್ದ. ಹೌದಾ? ಇದೇನ್ ಆಕ್ಚುಲಿ? ಇದು ಕೂಡ ಒಂದ್ ಲೆಕ್ಕದ ಲೆಂತ್. ಹೌದಾ? ಇಲ್ಲಿಂದ ಇಲ್ಲಿರುವಂತ ಲೆಂತ್. ಹೌದಾ? ಸೊ ಇದನ್ನ ಕೂಡ B ಅನ್ನು ಕೂಡ ನಾವೇನಂತ ಬರಿಬಹುದು? ಲೆಂತ್ ಅಂತ ಬರಿಬಹುದು. ಅಂದಾಗೆ ಹೈಟ್ ಅಂದ್ರೆ ಇದು. ಹೌದಾ? ಇದೇನು? ಇದು ಕೂಡ ಒಂದು ಲೆಂತ್, ರೈಟ್? ಸೊ ಇದನ್ನು ಕೂಡ L ನಿಂದನೇ ನಾವು ಡಿನೋಟ್ ಮಾಡಬಹುದು. L ನ ಡೈಮೆನ್ಷನ್ L ಅಂದ್ರೆ ಲೆಂತ್ ನ ಡೈಮೆನ್ಷನ್, ಬ್ರೆಡ್ತ್ ನ ಡೈಮೆನ್ಷನ್ ಕೂಡ L, ಹೈಟ್ ನ ಡೈಮೆನ್ಷನ್ ಕೂಡ L. ಸೊ ಏನಾಗುತ್ತೆ? L ಇಂಟು L ಕ್ಯೂಬ್ ಆಗುತ್ತೆ ತಾನೆ. ಸೊ ವಾಲ್ಯೂಮ್ ನ ಡೈಮೆನ್ಷನ್ ಸ್ಕ್ವೇರ್ ಬ್ರಾಕೆಟ್ ಬರಬೇಕು, L ಕ್ಯೂಬ್ ಅನ್ನೋದಾಯ್ತು. ಓಕೆನಾ? ಈಗ ನೋಡಿ, ಇಷ್ಟೇ ಬರೆದ್ರೆ ವಾಲ್ಯೂಮ್ ನ ಡೈಮೆನ್ಷನ್ ಏನು ಅಂತ ಕೇಳಿದಾಗ ಲೆಂತ್ಗೆ 3 ಡೈಮೆನ್ಷನ್ ಇರುತ್ತೆ ಅಂತ ಇಷ್ಟೇ ಬರೆದ್ರೆ ಆನ್ಸರ್ ಕರೆಕ್ಟ್. ಆದ್ರೆ ಫಿಸಿಕ್ಸ್ ನಲ್ಲಿ ಒಂದು ಸಂಪ್ರದಾಯ ಇದೆ. ಏನಪ್ಪಾ ಅಂತಂದ್ರೆ MLT ರೂಪದಲ್ಲಿ ಇಡ್ತಾರೆ. ಓಕೆನಾ? ಸೊ ಇದನ್ನು ಆ ರೂಪದಲ್ಲಿ ಇಡೋಣ. MLT, M ಅಂತಂದ್ರೆ ಏನು? M ಅಂತಂದ್ರೆ ಮಾಸ್, L ಅಂತಂದ್ರೆ ಏನು? L ಅಂತಂದ್ರೆ ಲೆಂತ್, T ಅಂತಂದ್ರೆ ಏನು? ಟೈಮ್. ಇವೆಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರ, ಹಿಂದಿನ ವಿಡಿಯೋ ನೋಡಿದವರಿಗೆ ಇದು ಅರ್ಥ ಆಗುತ್ತೆ. ಒಂದ್ ವೇಳೆ ನೋಡ್ಲಿಲ್ಲ ಅಂತಂದ್ರೆ ನಿಮ್ ಸ್ಕ್ರೀನ್ ಮೇಲೆ ಹಿಂದಿನ ವಿಡಿಯೋದ ಒಂದು ಸ್ಕ್ರೀನ್ ಶಾಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾನೆ, ಯಾವ್ಯಾವ್ದ್ರ ಡೈಮೆನ್ಷನ್ ಏನು ಅಂತ ಒಮ್ಮೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ. ಆಯ್ತಾ? ಈಗ ಇದನ್ನ ಯಾವ ರೀತಿ ಬರಿಬೇಕಾಯ್ತು ನಾವು? ವಾಲ್ಯೂಮ್ ನ ಡೈಮೆನ್ಷನ್ ನಲ್ಲಿ M ಎಷ್ಟಿದೆಯಪ್ಪ? M ಎಲ್ಲಾದ್ರೂ ಕಾಣ್ತಾ ಇದೆ ನಿಮ್ಗೆ? M ಕಾಣ್ತಾ ಇಲ್ಲ ಅಂದ್ರೆ M ಗೆ ಏನ್ ಡೈಮೆನ್ಷನ್ ಇದ್ದಂಗಾಯ್ತು? M ಗೆ 0 ಡೈಮೆನ್ಷನ್. M ಇಲ್ವೇ ಇಲ್ಲ ತಾನೆ. ಸೊ M ಗೆ 0 ಡೈಮೆನ್ಷನ್. L ಇದೆಯಾ? ಹೌದು, L ಇದೆ. L ಗೆ ಎಷ್ಟು ಡೈಮೆನ್ಷನ್ ಇದೆ? 3 ಡೈಮೆನ್ಷನ್ ಇದೆ. ಸೊ L ಗೆ 3 ಡೈಮೆನ್ಷನ್ ಅಂತ ಬರೀರಿ. T ಇದೆಯಾ? T ಇಲ್ವೇ ಇಲ್ಲ ಅಂತಂದ್ರೆ T ಗೆ 0 ಡೈಮೆನ್ಷನ್ ಇದ್ದಾಗಾಯ್ತು. T ಡೈಮೆನ್ಷನ್ ಇಲ್ಲ ಅನ್ನೋದಾಯ್ತು. ಓಕೆನಾ? ಸೊ ಇದು ವಾಲ್ಯೂಮ್ ನ ಡೈಮೆನ್ಷನಲ್ ಫಾರ್ಮುಲಾ. ಸ್ಪೀಡ್ ನ ಡೈಮೆನ್ಷನಲ್ ಫಾರ್ಮುಲಾ ನೋಡೋಣ. ಆಯ್ತಾ? ಈಗ ಸ್ಪೀಡ್ ನ ಡೈಮೆನ್ಷನ್ ಬರಬೇಕು ಅಂದ್ರೆ ಸ್ಪೀಡ್ ಅನ್ನ ನಾವ್ ಯಾವ್ದ್ರಲ್ಲಿ ಇಡೋಣ? ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇಡೋಣ. ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇಟ್ಟಿದ್ದೀವಿ ಅಂತಂದ್ರೆ ಸ್ಪೀಡ್ ನ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅರ್ಥ. ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿರುವಂತ ಡಿಸ್ಟೆನ್ಸ್, ಇದೇನು? ಇಲ್ಲಿಂದ ಇಲ್ಲಿರುವಂತ ಲೆಂತ್. ಹೌದಾ? ಸೊ ಡಿಸ್ಟೆನ್ಸ್ ಗೆ ಏನು ಡೈಮೆನ್ಷನ್ ಆಗ್ಬೇಕಾಯ್ತು? ಡಿಸ್ಟೆನ್ಸ್ ನ ಡೈಮೆನ್ಷನ್. ಡಿಸ್ಟೆನ್ಸ್ ಅಂತಂದ್ರೆ ಉದ್ದ ತಾನೆ, ಇಲ್ಲಿಂದ ಇಲ್ಲಿರುವಂತ ದೂರ, ಅಥವಾ ಹೌದಾ ಇಲ್ಲಿಂದ ಇಲ್ಲಿರುವಂತ ಲೆಂತ್. ಹೌದಾ? ಸೊ ಡಿಸ್ಟೆನ್ಸ್ ಗೆ ಏನು ಡೈಮೆನ್ಷನ್ ಆಗ್ಬೇಕಾಯ್ತು? ಡಿಸ್ಟೆನ್ಸ್ ನ ಡೈಮೆನ್ಷನ್ L ಆಗ್ಬೇಕಾಯ್ತು. ಟೈಮ್ ನ ಡೈಮೆನ್ಷನ್ ಏನು? T, ರೈಟ್? ಸೊ ಇದನ್ನ ಇನ್ನೊಂದು ರೀತಿಲಿ T ಕೆಳಗಡೆ ಇದೆ, T ಅನ್ನ ಮೇಲ್ಗಡೆ ತಗೋಗ್ಬೇಕು ಅಂತಂದ್ರೆ ಇಲ್ಲಿ ಏನು ಕೆಳಗಡೆ ಇದ್ದಾಗ ಏನು? T⁻1. ಈ T⁻1 ಮೇಲ್ಗಡೆಗೆ ಹೋದಾಗ ಏನಾಗುತ್ತೆ? T⁻−1 ಆಗುತ್ತೆ. ಸೊ S ಅನ್ನ ಇದ್ದಕ್ಕಿದ್ದಾಗೆ ಬರೀರಿ, L ಅನ್ನು ಕೂಡ ಇದ್ದಕ್ಕಿದ್ದಾಗೆ ಬರೀರಿ. T ಕೆಳಗಡೆ ಇರೋದು ಮೇಲ್ಗಡೆ ಹೋದಾಗ ಏನಾಗುತ್ತೆ? T⁻−1 ಆಗುತ್ತೆ. ಓಕೆನಾ? ಸೊ ಇದು ಸ್ಪೀಡ್ ನ ಡೈಮೆನ್ಷನಲ್ ಫಾರ್ಮುಲಾ. ಆಯ್ತಾ? ಇಷ್ಟು ಬರೆದ್ರೆ ಆನ್ಸರ್ ಕರೆಕ್ಟ್, ರಾಂಗ್ ಅಲ್ಲ.
ಆದ್ರೆ ಫಿಸಿಕ್ಸ್ ನಲ್ಲಿರೋ ಸಂಪ್ರದಾಯ MLT ಪವರ್ ನಲ್ಲಿ ಇರ್ತಾರೆ, ಹೌದಾ, MLT ನಲ್ಲಿ ಇರ್ತಾರೆ. ಸೊ ಇದು ನಿಮ್ಮ ಸ್ಪೀಡ್ ನ ಡೈಮೆನ್ಷನಲ್ ಫಾರ್ಮುಲಾ ಅಥವಾ ಇದು ಸ್ಪೀಡ್ ನ ಡೈಮೆನ್ಷನಲ್ ಇಕ್ವೇಶನ್. ಈಗ ಯಾವ್ದಾದ್ರು ಒಂದು ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ, ಆಯ್ತಾ. ಅದಕ್ಕಿಂತ ಮೊದಲು ಒಂದು ವಿಷಯ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ಈ ಕೆಳಗಿನವುಗಳಿಗೆ ಡೈಮೆನ್ಷನ್ ಇರೋದಿಲ್ಲ ಅಂತ. ಇವಿಷ್ಟು ಅಂಶಗಳನ್ನು ಬರೆದಿದ್ದಾನಲ್ವಾ, ಈ ಅಂಶಗಳಿಗೆ ಯಾವುದೇ ರೀತಿ ಡೈಮೆನ್ಷನ್ ಇರೋದಿಲ್ಲ. ನೀವೀಗ ಯಾವ್ದಾದ್ರು ಒಂದು ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ನಿಮ್ಗೆ ಇವು ಯಾವ್ದಾದ್ರು ಅಂಶಗಳು ಕಾಣ್ತಪ್ಪ, ಅವನ್ನ ಜಸ್ಟ್ ಇಗ್ನೋರ್ ಮಾಡೋದು. ಯಾಕೆ ಇಗ್ನೋರ್ ಮಾಡ್ಬೇಕು ಅವನ್ನ? ಯಾಕಂದ್ರೆ ಅವುಗಳಿಗೆ ಯಾವುದೇ ರೀತಿಯ ಡೈಮೆನ್ಷನ್ಸ್ ಇರೋದಿಲ್ಲ. ನಾವು ಹೇಳದ್ನಲ್ವಾ, ಈಗ ನಾವ್ ಏನ್ ಮಾಡ್ಬೇಕು, ಒಂದು ಇಕ್ವೇಶನ್ ಅನ್ನ ಕೊಟ್ರೆ ಆ ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕು, ಹೌದಾ. ಸೊ ಇದನ್ನ ನಾವು ಯಾವುದರ ಆಧಾರದ ಮೇಲೆ ನೋಡ್ತೀವಿ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಇದರ ಆಧಾರದ ಮೇಲೆ ನೋಡ್ತೀವಿ. ಏನಪ್ಪಾ ಇದು ಹೊಸ ಶಬ್ದ ಅಂತ ನೀವು ಹೇಳ್ಬೋದು. ಹೋಮೋಜಿನಿಟಿ ಅಂತಂದ್ರೆ ಒಂದೇ ತರ ಇರೋದು, ಆಯ್ತಾ, ಒಂದೇ ತರ ಇರೋದು. ಏನು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತಂದ್ರೆ ನಿಮ್ಮ ಹತ್ರ ಒಂದು 10 kg ಅಕ್ಕಿ ಇದೆ ಅಂತ ಇಟ್ಕೊಳ್ಳಿ. 10 kg ಅಕ್ಕಿ ಇದೆ ಮತ್ತೆ 2 ಲೀಟರ್ ಹಾಲಿದೆ. ಇವನ್ನೇ ಆ್ಯಡ್ ಮಾಡೋದಕ್ಕಾಗತ್ತಾ? ಇವನ್ನೇ ಆ್ಯಡ್ ಮಾಡಿ ಎಷ್ಟಾಯ್ತು ಅಂತ ಕೇಳಿದ್ರೆ ಹೇಳೋದಕ್ಕಾಗತ್ತಾ? ಇಲ್ಲ ತಾನೆ. ಯಾಕಾಗಲ್ಲ? ಯಾಕಂದ್ರೆ 1 kg ನಲ್ಲಿದೆ, ಇನ್ನೊಂದು ಲೀಟರ್ ಅಲ್ಲಿದೆ, ಬಂದಿರೋ ಆನ್ಸರ್ನ ನೀವು ಯಾವ್ದ್ರಲ್ಲಿ ಹೇಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ರೀತಿಲಿ ನಿಮ್ಮ ಹತ್ರ 10 kg ಅಕ್ಕಿ ಇದೆ, 5 kg ತೆಂಗಿನಕಾಯಿ ಇದೆ, ಒಟ್ಟ ಎಷ್ಟು kg ಇದೆ ಅಂತ ಕೇಳಿದ್ರೆ ನೀವು 15 kg ಅಂತ ಹೇಳ್ಬೋದು. ಈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳತ್ತಪ್ಪ ಅಂತಂದ್ರೆ ಪ್ರತಿ ಟರ್ಮ್, ಈಗ ನೋಡಿ ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಹೆಂಗೆ ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್, ಯಾವುದಾದ್ರೂ ಈ ರೀತಿ ಇರುತ್ತಲ್ವ, ಇದುಗಳ ಮಧ್ಯ ಒಂದು ಇಕ್ವೇಶನ್ ನಲ್ಲಿ ಪ್ಲಸ್ ಮೈನಸ್ ಅಥವಾ ಈಕ್ವಲ್ ಟು ಸೈನ್ ಬಂತಂದ್ರೆ, ಈಗ ನೋಡಿ ಇವುಗಳ ಮಧ್ಯ ಪ್ಲಸ್ ಸೈನ್ ಬಂದಿದೆ, ಸೊ ಇದು ಒಂದು ಬೇರೆ ಟರ್ಮ್, ಇದು ಒಂದು ಬೇರೆ ಟರ್ಮ್. ಇವುಗಳ ಮಧ್ಯ ಈಕ್ವಲ್ ಟು ಸೈನ್ ಬಂದಿದೆ, ಸೊ ಇದು ಒಂದು ಬೇರೆ ಟರ್ಮ್, ಇದು ಒಂದು ಬೇರೆ ಟರ್ಮ್. ಈಗ ಟರ್ಮ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಇರಬೇಕು ಅಂತ. ಇದರ ಡೈಮೆನ್ಷನ್ ಏನು? ಕೆಜಿ ಡೈಮೆನ್ಷನ್ ಅಂದ್ರೆ 10 kg ಅಂತಿದ್ರೆ ಇದರ ಡೈಮೆನ್ಷನ್ ಮಾಸ್ ತಾನೆ, ಇದರ ಡೈಮೆನ್ಷನ್ ಮಾಸ್. ಇದರ ಡೈಮೆನ್ಷನ್ ಯಾವ್ದ್ರಲ್ಲಿ ಉಂಟು? ಇದರ ಡೈಮೆನ್ಷನ್ ಮಾಸ್ ನಲ್ಲಿ ಉಂಟು, ಹೌದಾ. ಇದರ ಡೈಮೆನ್ಷನ್ ಯಾವ್ದ್ರಲ್ಲಿ ಉಂಟು? ಇದರ ಡೈಮೆನ್ಷನ್ ಸಹ ಮಾಸ್ ನಲ್ಲಿ ಉಂಟು. ಕೆಜಿ 15 kg ಅಂದ್ರೆ ನಾವು ಅದರ ಮಾಸ್ ಹೇಳ್ತಾ ಇದೀವಿ ಅಂತ ತಾನೇ ಅರ್ಥ. 5 kg ಅಂದ್ರೆ ನಾವು ಅದರ ಮಾಸ್ ಹೇಳ್ತಾ ಇದೀವಿ ಅಂತ ತಾನೇ ಅರ್ಥ. ಸೊ ಪ್ರತಿ ಟರ್ಮ್ ನ ಡೈಮೆನ್ಷನ್ ಏನಿದೆಯೋ ಅದು ಸೇಮ್ ಇರಬೇಕು ಅಂತ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಹೇಳುತ್ತೆ. ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಇಲ್ಲದೆ ಇದ್ರೆ ನಮ್ಮ ಇಕ್ವೇಶನ್ ರಾಂಗ್ ಇದೆ ಅಂತ ಅರ್ಥ. ಪ್ರತಿ ಟರ್ಮ್ ನ ಡೈಮೆನ್ಷನ್ ಕರೆಕ್ಟ್ ಆಗಿದ್ರೆ ನಮ್ಮ ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇಕ್ವೇಶನ್ ಈ ತರ ಇತ್ತು, x ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at ಸ್ಕ್ವೇರ್ ಅಂತ ಒಂದು ಇಕ್ವೇಶನ್ ಇತ್ತು. ಈ ಇಕ್ವೇಶನ್ ಕರೆಕ್ಟ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾಕೆ 9th ಅಲ್ಲಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಕಲ್ತಿದ್ದೇವೆ. ಇಕ್ವೇಶನ್ ಸರಿ ಇರೋದಕ್ಕೆ ಹೋಗಿ ಅವ್ರು ನಮಗೆ ಪುಸ್ತಕದಲ್ಲಿ ಕೊಟ್ಟಿದ್ರು, ಹೌದಾ. ಸೊ ಕರೆಕ್ಟ್ ಆಗಿರೋ ಇಕ್ವೇಶನ್ ಅನ್ನೇ ತಗೊಂಡಿದ್ದೇನೆ ನಾನು. ಇದರ ಡೈಮೆನ್ಷನ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳುತ್ತೆ? ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳುತ್ತೆ. ಇಲ್ಲಿ ಯಾವ್ಯಾವ ಟರ್ಮ್ ಇದಾವೆ, ಎಷ್ಟು ಟರ್ಮ್ ಇದಾವೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ. ಪ್ಲಸ್ ಬಂದ್ರೆ ಅಥವಾ ಮೈನಸ್ ಬಂದ್ರೆ ಅಥವಾ ಈಕ್ವಲ್ ಟು ಬಂದ್ರೆ. ಈಗ ನೋಡಿ ಇಲ್ಲಿ ಒಂದು ಪ್ಲಸ್ ಬಂದಿದೆ, ಇದು ಮತ್ತೆ ಇದ್ರ ನಡುವೆ ಒಂದು ಪ್ಲಸ್ ಬಂದಿದೆ. ಸೊ ಈ ಪ್ಲಸ್ ಬಂದಿರೋದ್ರಿಂದ ಏನಾಯ್ತು? ಇದು ಒಂದು ಸಪರೇಟ್ ಟರ್ಮ್, ಇದು ಒಂದು ಸಪರೇಟ್ ಟರ್ಮ್ ಆಯ್ತು. ಇದು ಮತ್ತೆ ಇದ್ರ ನಡುವೆ ಈಕ್ವಲ್ ಟು ಸೈನ್ ಬಂದಿದೆ, ಹೌದಾ. ಸೊ ಏನಾಯ್ತು? ಇದು ಒಂದು ಟರ್ಮ್, ಇದು ಒಂದು ಟರ್ಮ್ ಆಯ್ತು. ಓಕೆ, ಸೊ ನಮ್ಮ ಇಡೀ ಇಕ್ವೇಶನ್ ನಲ್ಲಿ ಒಟ್ಟ 3 ಟರ್ಮ್ ಇದ್ದಂಗೆ ಆಯ್ತು. ಈ 3 ಟರ್ಮ್ ನ ಡೈಮೆನ್ಷನ್ ಏನ್ ಬರ್ಬೇಕಂತೆ? ಸೇಮ್ ಬರ್ಬೇಕಂತೆ. ಓಕೆನಾ? ಈಗ ಎಲ್ಲ ಡೈಮೆನ್ಷನ್ ಸೇಮ್ ಇದೆಯೋ ಇಲ್ವೋ ಅಂತ ನೋಡೋಣ. ಈಗ ನೋಡಿ, ಮೊದಲು ಎಕ್ಸ್ ನ ಡೈಮೆನ್ಷನ್ ನೋಡೋಣ. ಎಕ್ಸ್ ಅಂದ್ರೆ ಏನ್ ಆಕ್ಚುಲಿ? ಎಕ್ಸ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇದು ಡಿಸ್ಪ್ಲೇಸ್ಮೆಂಟ್ ನ ಫಾರ್ಮುಲಾ ಅಂತ. ಸೊ ಎಕ್ಸ್ ಏನ್ ಹೇಳತ್ತಿದ್ರಲ್ಲಿ? ಡಿಸ್ಪ್ಲೇಸ್ಮೆಂಟ್ ಅನ್ನ ಹೇಳುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ನ ಡೈಮೆನ್ಷನ್ ಏನಾಗಬೇಕಾಯ್ತು? ಡಿಸ್ಪ್ಲೇಸ್ಮೆಂಟ್ ನ ಡೈಮೆನ್ಷನ್ ಇಸ್ ಲೆಂತ್ ನ ಡೈಮೆನ್ಷನ್, ಹೌದಾ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಆಕ್ಚುಲಿ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಇರುವಂತ ಕನಿಷ್ಠ ದೂರ, ಹೌದಾ. ಇಲ್ಲಿಂದ ಇಲ್ಲಿರುವಂತ ಕನಿಷ್ಠ ದೂರ, ಮಿನಿಮಮ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂತಂದ್ರೆ ಏನಾಯ್ತು? ಅದ್ರದ್ದು ಡೈಮೆನ್ಷನ್ ಏನಾಯ್ತು? ಲೆಂತ್ ಆಯ್ತು. ಇಷ್ಟು ಬರೆದ್ರೆ ಕರೆಕ್ಟೇ, ರಾಂಗ್ ಅಲ್ಲ. ಆದ್ರೆ ಫಿಸಿಕ್ಸ್ ನಲ್ಲಿ ಒಂದು ಪದ್ಧತಿ ಇದೆಯಲ್ವಾ, ಅದನ್ನ MLT ಫಾರ್ಮ್ ನಲ್ಲಿ ಇಡೋದು. ಸೊ ನಾವು MLT ಫಾರ್ಮ್ ನಲ್ಲಿ ಇಡೋಣ, ಓಕೆನಾ. ಎಮ್ ನ ಇದೆಷ್ಟಿದೆ? ಎಮ್ ನ ಡೈಮೆನ್ಷನ್ ಎಷ್ಟಿದೆ? ಇದರಲ್ಲಿ ಏನೂ ಇಲ್ಲ, ಎಂ ಬರಲೇ ಇಲ್ಲ. ಸೊ ಎಮ್ ನ ಡೈಮೆನ್ಷನ್ 0. ಎಲ್ ಎಷ್ಟಿದೆ? 1 ಇದೆ, ಹೌದಾ. ಸೊ ಎಲ್ ನ ಡೈಮೆನ್ಷನ್ 1 ಅಥವಾ ಎಲ್ ನ ಪವರ್ ನಲ್ಲಿ 1 ಅಂತ ಬರೀರಿ, ಓಕೆನಾ. -1 ಅಲ್ಲ, ಇದು ಪವರ್ 1. ಓಕೆ, ಟಿ ಇದೆಯಾ ಇಲ್ಲಿ? ಟಿ ಇಲ್ಲ. ಸೊ ಟಿ ನ ಡೈಮೆನ್ಷನ್ 0. ಓಕೆ, ಸೊ ಎಕ್ಸ್ ನ ಡೈಮೆನ್ಷನ್ ಅಲ್ಟಿಮೇಟ್ಲಿ ಇದು ಬಂದಂಗೆ ಆಯ್ತು. ಇಷ್ಟೇ ಬರೆದ್ರು ಕರೆಕ್ಟೇ, ಇದನ್ನ ಬರೆದ್ರು ಕರೆಕ್ಟೇ, ಓಕೆನಾ. ಆದ್ರೆ ಫಿಸಿಕ್ಸ್ ನ ಪದ್ಧತಿ ಪ್ರಕಾರ ನಾವು ಹೀಗೆ ಬರಿತೀವಿ. ನೆಕ್ಸ್ಟ್ ನೋಡಿ, ut ನ ಡೈಮೆನ್ಷನ್, ಈ ಟರ್ಮ್ ನ ಡೈಮೆನ್ಷನ್ ನೋಡೋಣ. ಓಕೆ, ಈ ಟರ್ಮ್ ಏನಿದೆ? ut ಅಂತ ಇದೆ. ಯು ಅಂತಂದ್ರೆ ಏನು?
ಸ್ಟಾರ್ಟಿಂಗ್ ನಲ್ಲಿರುವಂತ ವೆಲಾಸಿಟಿ, ಸ್ಟಾರ್ಟಿಂಗ್ ನಲ್ಲಿರುವಂತ ವೇಗ. ಓಕೆನಾ? ಇನಿಷಿಯಲ್ ವೆಲಾಸಿಟಿ ಅಂತಂದ್ರೆ ವೆಲಾಸಿಟಿಗೆ ಯಾವ ಡೈಮೆನ್ಷನ್ ಇತ್ತು ಅದೇ ಡೈಮೆನ್ಷನ್. ವೆಲಾಸಿಟಿ ಡೈಮೆನ್ಷನ್ ಗೊತ್ತಿಲ್ಲ ಅಂತಂದ್ರೆ ವೆಲಾಸಿಟಿಗೆ ಮೊದಲು ಫಾರ್ಮುಲಾ ಬರ್ಕೋತೀರಾ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಹೌದಾ? ಈಗ ಅದರ ಡೈಮೆನ್ಷನ್ ಬರೀತೀರಾ. ಓಕೆ, ಸೊ ವೆಲಾಸಿಟಿ ಡೈಮೆನ್ಷನ್ ಏನಾಯ್ತು? ಡಿಸ್ಪ್ಲೇಸ್ಮೆಂಟ್ ಇನ್ ಡೈಮೆನ್ಷನ್ ಏನು? ಲೆಂತ್ ನ ಡೈಮೆನ್ಷನ್. ಹೌದಾ? ಅದಾದ್ಮೇಲೆ ಕೆಳಗಡೆ ಏನ್ ಬರೀಬೇಕು? ಟೈಮ್ ನ ಡೈಮೆನ್ಷನ್ ಅನ್ನ ಬರ್ಕೋಬೇಕು. ಟೈಮ್ ನ ಡೈಮೆನ್ಷನ್ ಏನು? ಟಿ. ಹೌದಾ? ಸೊ ಟಿ ಮೇಲ್ಗಡೆ ಹೋದಾಗ ಏನಾಗುತ್ತೆ? ಎಲ್ಲಿರೋ ಇದ್ದಾಗೆ ಇರುತ್ತೆ. ಟಿ ಪವರ್ 1 ಇತ್ತು ತಾನೇ ಇಲ್ಲಿ. ಸೊ ಮೇಲ್ಗಡೆ ಹೋದಾಗ ಟಿ ಪವರ್ -1 ಆಗುತ್ತೆ. ಇದು ವೆಲಾಸಿಟಿಗಿರೋ ಡೈಮೆನ್ಷನ್. ಓಕೆ, ಸೊ ಇದನ್ನ ಫಿಸಿಕ್ಸ್ ನ ಸ್ಟ್ಯಾಂಡರ್ಡ್ ನ ಪ್ರಕಾರ, ಫಿಸಿಕ್ಸ್ ನ ಪದ್ಧತಿ ಪ್ರಕಾರ ಹೇಗೆ ಬರೀತಾರೆ? m ಪವರ್ 0, l ಪವರ್ 1, t ಪವರ್ -1 ಅಂತ ಬರೀತಾರೆ ಅಷ್ಟೇ. ಹೌದಾ? ಇವೆಲ್ಲ ಒಮ್ಮೆ ರಿವಿಷನ್ ಮಾಡ್ದಂಗಾಯ್ತು. ಹೆಂಗ್ ಬರೆಯೋದಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಸಪೋಸ್ ಮರ್ತೋದ್ರೆ ಈ ರೀತಿ ಮಾಡ್ಕೊಂಡು ಇವೆಲ್ಲವನ್ನ ಸೈಡ್ ನಲ್ಲಿ ಬರೆದಿಟ್ಕೊಳ್ಳಿ. ಯಾಕಂತಂದ್ರೆ ಈ 4 ಡೈಮೆನ್ಷನ್ಗಳಿದಾವಲ್ವಾ, ವೆಲಾಸಿಟಿ ಡೈಮೆನ್ಷನ್, ಎಕ್ಸಲರೇಷನ್ ಡೈಮೆನ್ಷನ್, ಫೋರ್ಸ್ ನ ಡೈಮೆನ್ಷನ್, ಎನರ್ಜಿಯ ಡೈಮೆನ್ಷನ್, ಇವುಗಳನ್ನೆಲ್ಲ ನಾವು ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇವು ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಿದ್ರೆ ಈ ತರದ್ದೆಲ್ಲ ಕೇಳಿದಾಗ ಲೆಕ್ಕ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಇವನ್ ನೆನ್ಪಿಟ್ಕೊಳ್ಳಿ, ಈ 4 ಡೈಮೆನ್ಷನ್ಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಆಯ್ತಾ? ಈಗ ವಿಷಯಕ್ಕೆ ಬರೋಣ. ಮೊದ್ಲು ಏನ್ ಬರೀಬೇಕು ನಾವು? ಯು ನ ಡೈಮೆನ್ಷನ್ ಅನ್ನ ಬರ್ಕೋಬೇಕು. ಯು ನ ಡೈಮೆನ್ಷನ್ ಅಂತಂದ್ರೆ ಯು ಅಂತಂದ್ರೆ ವೆಲಾಸಿಟಿ ತಾನೆ. ಸೊ ವೆಲಾಸಿಟಿ ಡೈಮೆನ್ಷನ್ ಇದು m ನ ಡೈಮೆನ್ಷನ್ 0, l ನ ಡೈಮೆನ್ಷನ್ 1, t ನ ಡೈಮೆನ್ಷನ್ -1. ಇದು ಯು ನ ಡೈಮೆನ್ಷನ್ ಆಯ್ತು. ಅದ್ರ ಪಕ್ಕದಲ್ಲಿ ಏನಿದೆ? ಟಿ ಇದೆ. ಸೊ ಟಿ ನ ಡೈಮೆನ್ಷನ್ ಕೂಡ ನಾವು ಬರ್ಕೋಬೇಕಾಯ್ತು. ಹೌದಾ? ಒಟ್ಟಾರೆಯಾಗಿ ಯು ಟಿ ಯ ಡೈಮೆನ್ಷನ್ ಏನಾಯ್ತು ಇಲ್ಲಿ? m ನ ಡೈಮೆನ್ಷನ್ 0, l ನ ಡೈಮೆನ್ಷನ್ 1, t ನ ಡೈಮೆನ್ಷನ್ ಎಷ್ಟಾಯ್ತು? t ಪವರ್ -1 ಮತ್ ಇಂಟು t ಪವರ್ 1 ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಇದು t ಪವರ್ 0 ಆಗುತ್ತೆ. ಸೊ ಇಲ್ಲಿ t ನ ಡೈಮೆನ್ಷನ್ 0 ಆಯ್ತು. ಹೌದಾ? ಓಕೆ, ನೆಕ್ಸ್ಟ್ ನೋಡಿ, ಈ ಟರ್ಮ್ ನ ಡೈಮೆನ್ಷನ್ ಕಂಡಿಡ್ದಾಗಾಯ್ತು, ಎಕ್ಸ್ ನ ಡೈಮೆನ್ಷನ್ ಅನ್ನ ಕಂಡಿಡ್ದಾಗಾಯ್ತು, ಯು ಟಿ ಯ ಡೈಮೆನ್ಷನ್ ಕೂಡ ನಾವು ಕಂಡಿಡ್ದಾಗಾಯ್ತು. ನೆಕ್ಸ್ಟ್ ಇರೋ ಟರ್ಮ್ ಯಾವ್ದಿದೆ? ಹಾಫ್ AT² ಇದೆ. ಹೌದಾ? ಈಗ ಹಾಫ್ AT² ನ ಡೈಮೆನ್ಷನ್ ಅನ್ನ ಕಂಡಿಡಿಯೋಣ. ಓಕೆನಾ? ಹಾಫ್ಗೆ ಏನಾದ್ರೂ ಡೈಮೆನ್ಷನ್ ಇರುತ್ತಾ? ಹಾಫ್ ಅಂತಂದ್ರೆ ಏನು? ಆಕ್ಚುಲಿ ಅರ್ಧ ಅಂತಂದ್ರೆ ಏನು? ಬರೇ ಒಂದು ನಂಬರ್ಗೆ ಡೈಮೆನ್ಷನ್ ಇರೋದಿಲ್ಲ. ಸೊ ಆ ನಂಬರ್ ಅನ್ನ ನಾವೇನು ಮಾಡಬಹುದು? ಇಗ್ನೋರ್ ಮಾಡಬಹುದು. ಸೊ ಈ ಹಾಫ್ಗೆ ಡೈಮೆನ್ಷನ್ ಇರೋದಿಲ್ಲ, ಸೊ ಹಾಫ್ ಅನ್ನ ಇಗ್ನೋರ್ ಮಾಡುವ. ಎ ಅಂತಂದ್ರೆ ಏನು? ಎ ಅಂತಂದ್ರೆ ಎಕ್ಸಲರೇಷನ್ ಗೆ ಏನ್ ಡೈಮೆನ್ಷನ್ ಇದೆ? ಇಲ್ಲಿದೆ, ಅದನ್ನ ಬರ್ಕೊಳ್ಳಿ. ಓಕೆನಾ? m ಪವರ್ 0, l ಪವರ್ 1, t ಪವರ್ -2. ಎಕ್ಸಲರೇಷನ್ ಏನ್ ಬರ್ಕೊಂಡೆ. ಈಗ ನೆಕ್ಸ್ಟ್ ಏನ್ ಬರ್ಕೋಬೇಕು? ಟಿ² ನ ಡೈಮೆನ್ಷನ್ ಅನ್ನ ಬರ್ಕೋಬೇಕು. ಟಿ ಅಂತಂದ್ರೆ ಟೈಮ್. ಹೌದಾ? ಅದರ ಪವರ್ 2 ಇದೆ. ಸೊ ಟೈಮ್ ಅಂತಂದ್ರೆ ಟೈಮ್ ನ ಡೈಮೆನ್ಷನ್ ಟಿ, ಅದರ ಪವರ್ 2 ಇದೆ. ಓಕೆನಾ? ಈಗ ಇವುಗಳನ್ನು ಮಾಡಿದ್ರೆ m ಪವರ್ 0, l ಪವರ್ 1, t ಪವರ್ -2 ಇಂಟು t ಪವರ್ 2 ಇದೆ. ಏನ್ ಬರ್ಬೇಕಾಯ್ತು? t ಪವರ್ 0 ಬರ್ಬೇಕಾಯ್ತು. ಹೌದಾ? ಈಗ ನೋಡಿ, ಇದು ಒಂದು ಟರ್ಮ್ ಇದೆ, ಇದು ಒಂದು ಟರ್ಮ್ ಇದೆ, ಇದು ಒಂದು ಟರ್ಮ್ ಇದೆ. 3 ಟರ್ಮ್ಗಳ ಡೈಮೆನ್ಷನ್ ಸೇಮ್ ಇದೆಯಾ? ಹೌದು, ಸೇಮ್ ಇದೆ. 3 ಟರ್ಮ್ಗೆ ಇರುವಂತ ಡೈಮೆನ್ಷನ್ ಲೆಂತ್ ಮಾತ್ರ. ಹೌದಾ? ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ಗಳು 0 ಇದೆ. ಇಲ್ಲಿ ನೋಡಿ, ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ 0, ಇಲ್ಲೂ ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ 0, ಇಲ್ಲೂ ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ 0. ಸೊ 3ಕ್ಕೂ ಇರೋ ಡೈಮೆನ್ಷನ್ ಲೆಂತ್ ಮಾತ್ರ. ಸೊ 3 ಡೈಮೆನ್ಷನ್ ಸೇಮ್ ಇದೆ. 3 ಡೈಮೆನ್ಷನ್ ಸೇಮ್ ಇರೋದ್ರಿಂದ ನಮ್ಮ ಈ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಆಗಿದೆ. ನಾವೇನ್ ಮಾಡಬೇಕು? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿನ ಅಪ್ಲೈ ಮಾಡಬೇಕು. ಪ್ರತಿ ಟರ್ಮ್ ನ ಡೈಮೆನ್ಷನ್ ಗಳನ್ನ ಚೆಕ್ ಮಾಡ್ಕೋಬೇಕು. ಪ್ರತಿ ಡೈಮೆನ್ಷನ್ ಗಳು ಸೇಮ್ ಇದ್ರೆ ಆ ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಇಲ್ಲದೆ ಇದ್ರೆ ಆ ಇಕ್ವೇಶನ್ ರಾಂಗ್ ಅಂತ ಅರ್ಥ. ಓಕೆನಾ? ಈಗ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಬೇರೆ ಬಹಳ ದೂರದ ಎಕ್ಸಾಂಪಲ್ ಏನು ತಗೊಳ್ಳೋದಿಲ್ಲ. ಇದೇ ಎಕ್ಸಾಂಪಲ್, ಇದೇ ಇಕ್ವೇಶನ್ ನಾನು ಏನ್ ಮಾಡ್ಕೋತೀನಪ್ಪ ಅಂತಂದ್ರೆ, ಇದೇ ಇಕ್ವೇಶನ್ ಅನ್ನು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಇಲ್ಲಿ 2 ಅಂತ ಹಾಕ್ಬಿಡ್ತೀನಿ. ಓಕೆನಾ? ನಿಮ್ಗೆ ಗೊತ್ತು, ನೀವು 9th ಅಲ್ಲಿ ಕಲ್ತ ಇಕ್ವೇಶನ್ ಏನಾಗಿತ್ತು? x = ut + ½ AT² ಆಗಿತ್ತು. ಈಗ ನಾನು ಇಲ್ಲಿ ಯಾವ ಇಕ್ವೇಶನ್ ಬರ್ದಿದ್ದೇನೆ? x = 2ut + ½ AT² ಅಂತ ಬರ್ದಿದ್ದೇನೆ. ನಿಮಗೆ ಗೊತ್ತು ಈ ಇಕ್ವೇಶನ್ ರಾಂಗ್ ಅಂತ. ಹೌದಾ? ಈ ಇಕ್ವೇಶನ್ ರಾಂಗ್. x = ut + ½ AT² ಬರಬೇಕು. ನಾನು ಇಲ್ಲಿ 2ut ಅಂತ ಬರ್ದಿದ್ದೇನೆ. ನನ್ನ ಇಕ್ವೇಶನ್ ರಾಂಗ್ ಇದೆ. ಈಗ ಡೈಮೆನ್ಷನಲ್ ಅನಾಲಿಸಿಸ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಈಗ ನೋಡಿ, ನಮ್ಮ ಇಕ್ವೇಶನ್ ರಾಂಗ್ ಇದೆ, ಬಟ್ ನಾವಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ಡೈಮೆನ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆಯೋ ನೋಡಿದಾಗ ಹೌದು, ಈ ಟರ್ಮ್ ನ ಡೈಮೆನ್ಷನ್, ಈ ಟರ್ಮ್ ನ ಡೈಮೆನ್ಷನ್, ಈ ಟರ್ಮ್ ನ ಡೈಮೆನ್ಷನ್, 3 ಡೈಮೆನ್ಷನ್ಗಳು ಸೇಮೇ ಬಂದಿದೆ. ಅರೆ, ಇಕ್ವೇಶನ್ ರಾಂಗ್ ಇದ್ರೂ ನಮ್ಮ ಟರ್ಮ್ ನ ಡೈಮೆನ್ಷನ್ಗಳು ಸೇಮ್ ಬರುತ್ತಾ? ಹೌದು, ಬರಬಹುದು. ಈಗ ಇದರಿಂದ ಒಂದು ವಿಷಯ ಏನ್ ಸ್ಪಷ್ಟ ಆಗತ್ತಪ್ಪ ಅಂತಂದ್ರೆ, ನಮ್ಮ ಇಕ್ವೇಶನ್, ಯಾವ್ದಾದ್ರು ಒಂದು ಇಕ್ವೇಶನ್ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ಆ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಬಂತು ಅಂತ ಇಟ್ಕೊಳ್ಳಿ. ಆ ಇಕ್ವೇಶನ್ ಪಕ್ಕಾ ಸರಿ ಅಂತ ಅಲ್ಲ. ಆ ಇಕ್ವೇಶನ್ ಸರಿಯಾಗಿಯೂ ಇರಬಹುದು, ತಪ್ಪಾಗಿಯೂ ಇರಬಹುದು ಅಂತ ಅರ್ಥ.
ಆದ್ರೆ ಯಾವ್ದಾದ್ರೂ ಒಂದು ಇಕ್ವೇಶನ್ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ರಾಂಗ್ ಅಂತ ಬಂತು ಅಂತ ಇಟ್ಕೊಳ್ಳಿ, ಆ ಇಕ್ವೇಶನ್ ಪಕ್ಕಾ ರಾಂಗ್ ಅಂತ ಅರ್ಥ. ಓಕೆನಾ? ಸೊ ಇದು ನೋಟು, ನೀವು ಎಲ್ಲಾದ್ರೂ ಬರೆದಿಟ್ಕೊಳ್ಳಿ ಅಥವಾ ಇದನ್ನ ತಲೆಯಲ್ಲಿ ಕರೆಕ್ಟ್ ಆಗಿ ಫಿಟ್ ಮಾಡಿ ಇಟ್ಕೊಳ್ಳಿ. ಇದು ನಿಮ್ಮ ಬುಕ್ ಅಲ್ಲಿರುವಂತಹ ಕೊನೆ ಟಾಪಿಕ್. ಇದಾದ್ಮೇಲೆ ಚಾಪ್ಟರ್ ಕ್ಲೋಸ್ ಆಯ್ತಾ. ನೋಡೋಣ ಈ ಟಾಪಿಕ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಇದ್ರಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ನಾವು ಡೈಮೆನ್ಷನ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫಾರ್ಮುಲಾಗಳನ್ನ ನಾವೇ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ NCERT ಪುಸ್ತಕದಲ್ಲಿರೋ ಒಂದು ಎಕ್ಸಾಂಪಲ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಅಲ್ಲಿ 5 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ ನ ದೃಷ್ಟಿಯಿಂದ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗ್ಬಹುದು. ಸರಿಯಾಗಿ ಇದನ್ನ ನೋಡ್ಕೊಳ್ಳಿ. ಎಲ್ಲ ಅದನ್ನ ಕರೆಕ್ಟ್ ಆಗಿ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಈಗ ಅದ್ರಲ್ಲಿ ಏನಿತ್ತು ಅದನ್ನ ನಾನು ಕನ್ನಡದಲ್ಲಿ ಹೇಳ್ತೇನೆ. ಬನ್ನಿ, ಪೆನ್ನೆಲ್ಲೋಯ್ತು. ಓಕೆ, ಈಗ ಒಂದು ಅವ್ರ ಪುಸ್ತಕದಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಒಂದು ಪೆಂಡ್ಯುಲಮ್ ಇದೆ ಅಂತ, ಸಿಂಪಲ್ ಪೆಂಡ್ಯುಲಮ್ ಇದೆ ಅಂತ. ಸಿಂಪಲ್ ಪೆಂಡ್ಯುಲಮ್ ಅಂತಂದ್ರೆ ಒಂದು ದಾರಕ್ಕೆ ಒಂದು ಬಾಬ್ ಅನ್ನ ಈ ರೀತಿಯಾಗಿ ಕಟ್ ಹಾಕಿರ್ತಾರೆ. ಇದನ್ನ ಹೀಗೆ ಎಳೆದ್ಬಿಟ್ರೆ ಅದು ಈ ರೀತಿ ಆಸಿಲೇಟ್ ಆಗ್ತಾ ಇರುತ್ತೆ. ಓಕೆನಾ? ಈಗ ನೋಡಿ, ಒಂದು ಪೆಂಡ್ಯುಲಮ್ ಇದೆ. ಇದನ್ನ ನೀವು ಈ ರೀತಿಯಾಗಿ ಎಳೆದ್ಬಿಟ್ರಿ, ಇದು ಆಸಿಲೇಟ್ ಆಗೋದಕ್ಕೆ, ಒಂದು ರೌಂಡ್ ಆಸಿಲೇಟ್ ಆಗೋದಕ್ಕೆ ಅದೇನೋ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದಾ? ಈ ಪಾಯಿಂಟ್ ನಿಂದ ಹೋಗಿ ವಾಪಸ್ ಇದೇ ಪಾಯಿಂಟ್ ಗೆ ಬರೋದಕ್ಕೆ ಅದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನ ನಾವು ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರಿತೀವಿ. ಓಕೆನಾ? ಇದನ್ನ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರಿತೀವಿ. ಈ ಟೈಮ್ ಪೀರಿಯಡ್ ಇದು ಇಲ್ಲಿಂದ ಹೋಗಿ ವಾಪಸ್ ಬರೋದಕ್ಕೆ ಎಷ್ಟು ಟೈಮ್ ತಗೊಳತ್ತಲ್ಲ, ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತಂತೆ? ಅದು ಒಂದು ಇದರ ಲೆಂತ್ ಮೇಲೆ ಡಿಪೆಂಡ್ ಆಗತ್ತಂತೆ, ಪೆಂಡ್ಯುಲಮ್ನ ಲೆಂತ್ನ ಮೇಲೆ ಡಿಪೆಂಡ್ ಆಗತ್ತಂತೆ. ಮತ್ತೆ ಈ ಬಾಬ್ ಇದೆಯಲ್ವಾ, ಈ ಬಾಬ್ನ ಮಾಸ್ನ ಮೇಲೆ ಡಿಪೆಂಡ್ ಆಗತ್ತಂತೆ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತಂದ್ರೆ, ನಾನು ಈಗ ಎಳೆದ ಪೆಂಡ್ಯುಲಮ್ ಬಿಟ್ಟನಪ್ಪ, ಆ ಪೆಂಡ್ಯುಲಮ್ ಆಸಿಲೇಟ್ ಆಗುತ್ತೆ. ಇದಕ್ಕೆ ಕಾರಣ, ನಿಜವಾದ ಕಾರಣ ಯಾರು? ಗ್ರಾವಿಟಿ. ಹೌದಾ? ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಕೂಡ ನಮಗೆ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಡಿಪೆಂಡ್ ಆಗತ್ತಂತೆ. ಓಕೆನಾ? ಸೊ ಈ 3 ಫ್ಯಾಕ್ಟರ್ ಮೇಲೆ, ಒಂದು ನಮ್ಮ ಪೆಂಡ್ಯುಲಮ್ ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ, ಇನ್ನೊಂದು ಇದರ ಮಾಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ಇನ್ನೊಂದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಭೂಮಿಯಿಂದಾಗಿ ನಮ್ಮ ಪೆಂಡ್ಯುಲಮ್ ಎಷ್ಟು ಎಕ್ಸಲರೇಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ. ಓಕೆ, ಈ 3 ವಿಷಯಗಳ ಮೇಲೆ ಅದು ಡಿಪೆಂಡ್ ಆಗತ್ತಂತೆ. ಸೊ ನಾವು ಇದನ್ನ ಯಾವ ರೀತಿಯಾಗಿ ಬರಿಬಹುದು ಅಂದ್ರೆ, ನಮ್ಮ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಇಸ್ ಪ್ರಪೋರ್ಷನಲ್ ಟು, ನಾವೇನಂತ ಬರಿಬಹುದು? ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಲೆಂತ್ ನ ಮೇಲೆ ಡಿಪೆಂಡ್ ಆಗುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೂ ನಮ್ಮ ಬಾಬ್ನ ಮಾಸ್ ನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಹೆಂಗೆ ಡಿಪೆಂಡ್ ಆಗತ್ತೆ ಅಂತ ಅವ್ರು ಹೇಳಿಲ್ಲ. ಸೊ ಎಲ್ ನ ಪವರ್ ಎಷ್ಟು ಅಂತ ಅವ್ರು ಹೇಳಿಲ್ಲ, ಜಸ್ಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ. ಎಲ್ ನ ಪವರ್ ಎಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಏನಾದ್ರು ಹೇಳಿದಾರ? ಇಲ್ಲ ತಾನೆ. ಸೊ ನಾವೇನ್ ಅಂದ್ಕೊಳ್ಳೋಣ, ಎಲ್ ನ ಪವರ್ ಎಕ್ಸ್ ಅಂತ ನಾವು ಅಂದ್ಕೊಳ್ಳೋಣ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅದೇ ರೀತಿ ಜಿ ನ ಪವರ್ ವೈ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅದೇ ರೀತಿ ಎಮ್ ನ ಪವರ್ ಝಡ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ರೀತಿ ನಾವು ಇಮ್ಯಾಜಿನ್ ಮಾಡ್ಕೊಳ್ವಿ. ಫಿಸಿಕ್ಸ್ ನಲ್ಲಿ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಟಿ ಜಾಗದಲ್ಲಿ ಟಿ ಅಂತ ಬರ್ದೆ, ಎಲ್ ಪವರ್ ಎಕ್ಸ್ ಇದ್ದಲ್ಲಿ ಎಲ್ ಪವರ್ ಎಕ್ಸ್, ಜಿ ಪವರ್ ವೈ ಇದ್ದಲ್ಲಿ ಜಿ ಪವರ್ ವೈ, ಎಂ ಪವರ್ ಝಡ್ ಇದ್ದಲ್ಲಿ ಎಂ ಪವರ್ ಝಡ್ ಅನ್ನ ಬರ್ಕೊಂಡೆ. ಈಗ ಈ ಪ್ರಪೋರ್ಷನಾಲಿಟಿ ಚಿಹ್ನೆಯನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕ್ಬೇಕಪ್ಪ ನನಗೆ. ಆವಾಗ ಏನ್ ಮಾಡ್ಕೋತೀನಿ ಅಪ್ಪ ಅಂದ್ರೆ, ನಾನು ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋತೀನಿ. ಓಕೆ, ಈ ಕಾನ್ಸ್ಟೆಂಟ್ಗೆ ಯಾವುದೇ ರೀತಿ ಡೈಮೆನ್ಷನ್ ಇಲ್ಲ ಅಂತ ಸದ್ಯಕ್ಕೆ ಅಂದ್ಕೊಳ್ಳೋಣ. ಈಗ ಏನ್ ಮಾಡಿದೆ, ಮೊದಲು ಇದ್ದಕ್ಕಿದ್ದಂಗೆ ಎಲ್ಲವನ್ನು ಬರ್ಕೊಂಡೆ. ಈ ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗೆದು ಈಕ್ವಲ್ ಟು ಸೈನ್ ಹಾಕ್ಬೇಕು ಅಂತಂದ್ರೆ, ನಾನು ಅದ್ರ ಜೊತೆಗೆ ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋಬೇಕು. ಈಗ ಕಾನ್ಸ್ಟೆಂಟ್ ಅನ್ನ ಕೊಟ್ಕೊಂಡೆ. ಈ 2ನೇ ಸ್ಟೆಪ್ ನಿಮ್ಗೆ ನೆನಪಿರ್ಲಿ, ಆಯ್ತಾ? ಈಗೇನು ಮಾಡೋಣ, ನಾವು ಆಲ್ರೆಡಿ ತಿಳ್ಕೊಂಡ ಹಾಗೆ ಈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ಏನಿರಬೇಕು, ಪ್ರತಿ ಟರ್ಮ್ನ ಡೈಮೆನ್ಷನ್ ಈಕ್ವಲ್ ಆಗಿ ಇರಬೇಕು. ಹೌದಾ? ಸೊ ಇಲ್ಲಿ ಎಷ್ಟು ಟರ್ಮ್ಗಳು ನಿಮಗೆ ಕಾಣ್ತಾ ಇದಾವೆ? ಇದು ಒಂದು ಟರ್ಮ್, ಇದು ಒಂದು ಟರ್ಮ್, 2 ಟರ್ಮ್ಗಳು ಕಾಣ್ತಾ ಇದಾವೆ. ಯಾಕಂತಂದ್ರೆ ಇವುಗಳ ಮಧ್ಯ ಈಕ್ವಲ್ ಟು ಸೈನ್ ಬಂದಿದೆ. ಸೊ ಇದು ಒಂದು ಟರ್ಮ್ ಸಪ್ರೇಟ್, ಇದು ಒಂದು ಟರ್ಮ್ ಸಪ್ರೇಟ್. ಈ 2 ಟರ್ಮ್ಗಳ ಡೈಮೆನ್ಷನ್ ಸೇಮ್ ಬರಬೇಕು. ಓಕೆನಾ? ಸೊ ಟಿ ನ ಡೈಮೆನ್ಷನ್ ಏನ್ ಬರುತ್ತೆ? ಟಿ ಅಂತಂದ್ರೆ ಟೈಮ್. ಸೊ ಟೈಮ್ ನ ಡೈಮೆನ್ಷನ್ 1 ಇದೆ ಇಲ್ಲಿ. ಲೆಂತ್ಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ? ಮಾಸ್ಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ? ಇಲ್ಲ. ಸೊ ಮಾಸ್ನ ಡೈಮೆನ್ಷನ್ 0. ಸೊ ಈ ಕಡೆಗೆ ನೋಡಿ, ಈ ಕಡೆಗೆ ಲೆಂತ್ಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ? ಇಲ್ಲ. ಸೊ ಲೆಂತ್ ನ ಡೈಮೆನ್ಷನ್ ಕೂಡ 0. ಸೊ ಇದು ಟೈಮ್ ನ ಡೈಮೆನ್ಷನ್ ಬರ್ಕೊಂಡಾಗ ಆಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ನ ಡೈಮೆನ್ಷನ್ ಅನ್ನ ಬರ್ಕೊಂಡಾಗ ಆಯ್ತು. ಅದೇ ರೀತಿ ನಾವು ರೈಟ್ ಹ್ಯಾಂಡ್ ಸೈಡ್ ನ ಡೈಮೆನ್ಷನ್ ಅನ್ನ ನೋಡೋಣ. ಈಗ ಇಲ್ಲಿ ನೋಡಿ, ಕೆ ಇದೆ. ಕೆ ಅನ್ನ ನಾವು ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂತ ಹೇಳಿದ್ವಿ. ಹೌದಾ? ಸೊ ಕೆ ಅನ್ನ ಇಗ್ನೋರ್ ಮಾಡೋಣ. ಅದೇ ರೀತಿ ಎಲ್ ನ ಡೈಮೆನ್ಷನ್ ಏನು? ಎಲ್ ನ ಡೈಮೆನ್ಷನ್ ಲೆಂತ್, ಅದರ ಪವರ್ ಎಷ್ಟಿದೆ? ಎಕ್ಸ್ ಇದೆ. ಜಿ ಅಂತಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ಗೆ ಏನು? ಎಂ ಪವರ್ 0, ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -2. ಹೌದಾ? ಅದರ ಪವರ್ ಎಷ್ಟಿದೆ? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪವರ್ ಎಷ್ಟಿದೆ? ಇದು ಎಕ್ಸಲರೇಷನ್ ಡೈಮೆನ್ಷನ್ ಫಾರ್ಮುಲಾ. ಅದರ ಪವರ್ ಎಷ್ಟಿದೆ? ವೈ ಇದೆ. ಸೊ ವೈ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಎಂ ಅಂತಂದ್ರೆ ಮಾಸ್, ಅದರ ಪವರ್ ಝಡ್ ಇದೆ, ಅದನ್ನು ಕೂಡ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಈಗ ಎಲ್ಲ ಪವರ್ಗಳನ್ನ ಒಳಗಡೆ ತಗೊಂಡು ಬರೋಣ. ಎಲ್ ಪವರ್ ಎಕ್ಸ್ ಆಯ್ತು ಇಲ್ಲಿ,
ಓಕೆನಾ. ಇಲ್ಲಿ ಪವರ್ನ ಹೊರಗಡೆ ಬ್ರ್ಯಾಕೆಟ್ನ ಹೊರಗಡೆ ಇರೋ ಪವರ್ ಇದು, ಹೌದಾ. ಸೊ ನಾವು ಪ್ರತಿ ಪವರ್ನ ಜೊತೆಗೆ ಈ y ಅನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮೊದಲು ಎಮ್ನ ಪವರ್ 0 ಇದೆ, 0 ಇಂಟು y ಎಷ್ಟಾಯಿತು 0, ಸೊ ಎಮ್ನ ಪವರ್ 0ನೇ ಆಯಿತು. ಅದಾದಮೇಲೆ ಎಲ್ನ ಪವರ್ 1 ಇದೆ, 1 ಇಂಟು y ಎಷ್ಟಾಯಿತು, ಎಲ್ನ ಪವರ್ y ಆಯಿತು. ಟಿನ ಪವರ್ -2 ಇದೆ, -2 ಇಂಟು y ಎಷ್ಟಾಯಿತು, -2y ಆಯಿತು, ಹೌದಾ. ಇದು z ಅಲ್ಲ 2 ಇದು, ಓಕೆ, -2y ಆಯಿತು. ನೆಕ್ಸ್ಟ್ ನೋಡಿ ಎಮ್ನ ಪವರ್ z ಇದೆ, ಸೊ ಇದು ಎಮ್ನ ಪವರ್ z ಆಯಿತು. ಓಕೆ, ಇಲ್ಲಿವರೆಗೆ ಎಲ್ಲ ಸ್ಟೆಪ್ಪು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದೆ ನೋಡೋಣ ಏನು ಬರುತ್ತೆ ಅಂತ. ಎಮ್ ಪವರ್ 0 ಇಂಟು ಎಮ್ ಪವರ್ z ಏನಾಯಿತು, ಎಮ್ ಪವರ್ z ಆಯಿತು, ಹೌದಾ. ಅಯ್ಯೋ ಸಿಂಪಲ್ ಅಪ್ಪ, ಇಲ್ಲಿ ನೋಡ್ರು ಎಮ್ ಪವರ್ 0 ಇಂಟು ಎಮ್ ಪವರ್ z ಬಂದಾಗ ನಾವೇನು ಮಾಡಬೇಕು, ಈ ಎಮ್ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡು ಮೇಲ್ಗಡೆ ಪವರ್ಗಳನ್ನು ಆ್ಯಡ್ ಮಾಡಿ ಬರ್ಕೋಬೇಕು. 0 + z ಆಯಿತು, ಹೌದಾ. 0 + z ಅಂತಂದರೆ ಎಮ್ ಪವರ್ z ಆಯಿತು, ರೈಟ್. ಸೊ ಇದನ್ನೇ ಇಲ್ಲಿ ಬರ್ಕೊಂಡೆ, ಎಮ್ ಪವರ್ z ಅಂತ ಬರ್ಕೊಂಡೆ. ನೆಕ್ಸ್ಟ್ ನೋಡಿ ಎಲ್ಲಿದೆ, ಇಲ್ಲಿ ಒಂದು ಎಲ್ಲಿದೆ, ಇಲ್ಲಿ ಒಂದು ಎಲ್ಲಿದೆ. ಎಲ್ನ ಪವರ್ ಎಷ್ಟಿದೆ, ಈ ಕಡೆ ಎಲ್ನ ಪವರ್ x ಇದೆ, ಈ ಕಡೆ ಎಲ್ನ ಪವರ್ y ಇದೆ. ಸೊ ಏನಾಯಿತು, ಎಲ್ ಪವರ್ x + y ಆಯಿತು, ಹೌದಾ. ಪವರ್ಗಳನ್ನು ನಾವೇನು ಮಾಡ್ಕೋತೀವಿ, ಆ್ಯಡ್ ಮಾಡ್ಕೋತೀವಿ. ಸೊ ಪವರ್ಗಳನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಟಿ ಅಂತೂ ಒಂದೇ ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಟಿ ಪವರ್ -2y ಅನ್ನು ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ಈಗ ನೀವು ಇಲ್ಲಿ ಒಂದು ವಿಷಯವನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ಎಮ್ನ ಪವರ್ 0 ಇದೆ, ಇಲ್ಲಿ ಎಮ್ನ ಪವರ್ z ಇದೆ. ಅಂದರೆ 0ನ ಜಾಗದಲ್ಲಿ z ಇದ್ದ ಹಾಗಾಯಿತು, ಹೌದಾ. 0 ಇರಬೇಕಾದ ಜಾಗದಲ್ಲಿ z ಇದ್ದ ಹಾಗಾಯಿತು. ಸೊ ಝಡ್ನ ವ್ಯಾಲ್ಯೂ ಏನಾಯಿತು, 0 ಆಯಿತು. ಓಕೆ, ಉಲ್ಟಾ ಬರ್ಕೋತೀನಿ. ಝಡ್ನ ವ್ಯಾಲ್ಯೂ ಏನಾದಂಗಾಯಿತು, 0 ಆದಂಗಾಯ್ತು, ಹೌದಾ. ನೋಡಿ 0 ಇರಬೇಕಾದ ಜಾಗದಲ್ಲಿ z ಇದೆ, ರೈಟ್. ಸೊ ಝಡ್ನ ವ್ಯಾಲ್ಯೂ 0 ಆದಂಗಾಯ್ತು. ಎಲ್ನ ಪವರ್ 0 ಇದೆ, ಇಲ್ಲಿ 0 ಇರಬೇಕಾದ ಜಾಗದಲ್ಲಿ ಎಲ್ನ ಪವರ್ ನೋಡಿ, ಇಲ್ಲಿ 0 ಇರಬೇಕಾದ ಜಾಗದಲ್ಲಿ ಏನಿದೆ, x + y ಅಂತ ಇದೆ. ಸೊ x + y = 0 ಅಂತ ಬರ್ಕೊಂಡೆ, ಓಕೆನಾ. ಇಲ್ಲಿ ನೋಡಿ ಟಿನ ಪವರ್ 1 ಇದೆ, ಇಲ್ಲಿ ಟಿನ ಪವರ್ -2y ಇದೆ. ಅಂದರೆ 1ನ ಜಾಗದಲ್ಲಿ -2y ಅಂತ ಇದೆ. -2y = 1 ಆದಂಗೆ ಆಯಿತು. ಝಡ್ನ ವ್ಯಾಲ್ಯೂ ನೋಡಿ ನಮ್ಗೆ ಡೈರೆಕ್ಟ್ ಆಗಿ ಸಿಕ್ಕೋಗಿದೆ, ಎಕ್ಸ್ನ ವ್ಯಾಲ್ಯೂ ಮತ್ತು ವೈನ ವ್ಯಾಲ್ಯೂ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಸೊ ನಾವು ಅದನ್ನು ಕಂಡಿಡ್ಕೋಬೇಕು. ಇದನ್ನು ನೀವು ಮ್ಯಾಥ್ಸ್ನಲ್ಲಿ ಮಾಡಿರ್ತೀರ, ಈ ರೀತಿ ಇಕ್ವೇಷನ್ಗಳು ಸಿಕ್ಕಿದಾಗ ನೀವು ಏನು ಮಾಡ್ತೀರಾ, ಎಕ್ಸ್ನ ವ್ಯಾಲ್ಯೂ ಮತ್ತು ಝಡ್ನ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಅದನ್ನೇ ಇಲ್ಲಿ ಮಾಡಿ. ಸೊ ಏನು ಮಾಡಬೇಕಾಯ್ತು, ಇದಕ್ಕೆ ಒಂದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕೊಟ್ಕೊಳ್ಳಿ, ಇನ್ನೊಂದಕ್ಕೆ ಇಕ್ವೇಷನ್ ನಂಬರ್ 2 ಅಂತ ಕೊಟ್ಕೊಳ್ಳಿ. ಯಾವುದಾದ್ರೂ ಟರ್ಮ್ ಕ್ಯಾನ್ಸಲ್ ಆಗುತ್ತಾ ನೋಡಿ ಡೈರೆಕ್ಟಾಗಿ, ಇಲ್ಲ ತಾನೆ, ಯಾವುದು ಟರ್ಮ್ ಕ್ಯಾನ್ಸಲ್ ಆಗಲ್ಲ. ಸೊ ನಾನೊಂದು ಐಡಿಯಾ ಮಾಡ್ಕೋಬೇಕು. ನೋಡಿ ಕೆಳಗಡೆ -2y ಇದೆ, ಮೇಲ್ಗಡೆ ಹೆಂಗಾದ್ರೂ +2y ಅನ್ನು ನಾನು ತಂದ್ಕೊಂಡ್ರೆ ನಾನು ಈ 2y ಮತ್ತು ಈ 2yಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ಮೇಲೆ ನನ್ಗೆ ಏನು ಮಾಡಬೇಕು, 2y ಅನ್ನು ತಂದ್ಕೊಡ್ಬೇಕು. ಅದಕ್ಕೆ ನಾನು ಒಂದು ಐಡಿಯಾ ಮಾಡ್ತೇನೆ, ಏನಪ್ಪಾ ಅಂತಂದ್ರೆ ಇಡೀ ಇಕ್ವೇಷನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡನ್ನು ನಾನು 2ನಿಂದ ಮಲ್ಟಿಪ್ಲೈ ಮಾಡ್ಕೋತೇನೆ. ಓಕೆ, ರೈಟ್ ಹ್ಯಾಂಡ್ ಸೈಡನ್ನು 2ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 × 0 0ನೇ ಬರುತ್ತೆ, ಅದನ್ನು ಏನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ರೈಟ್ ಹ್ಯಾಂಡ್ ಸೈಡನ್ನು 2ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರುತ್ತೆ, 2x + 2y ಅಂತ ಬರುತ್ತೆ, ಹೌದಾ. 2x + 2y ಅಂತ ಬರುತ್ತೆ. ಈಗ ನಾನು ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಅನ್ನು ಆ್ಯಡ್ ಮಾಡಿದ್ರೆ, ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2 ಅನ್ನು ಆ್ಯಡ್ ಮಾಡಿದ್ರೆ ನೋಡಿ ಇಲ್ಲಿ 2x ಇದೆ, ಕೆಳಗಡೆ 0x ಇದೆ, ಹೌದಾ. ಸೊ 2x + 0x ಏನಾಯಿತು, 2x ಆಯಿತು. 2y - 2y ಏನಾಯಿತು, 0 ಆಯಿತು, ಹೌದಾ. +0y ಆಯಿತು ಈಸ್ ಈಕ್ವಲ್ ಟು 0 + 1 1 ಆಯಿತು, ಓಕೆನಾ. ಸೊ 2xನ ವ್ಯಾಲ್ಯೂ ಏನಾದಂಗೆ ಆಯ್ತು, ಹಂಗಾದ್ರೆ 1 ಆದಂಗೆ ಆಯಿತು. ಸೊ ಎಕ್ಸ್ನ ವ್ಯಾಲ್ಯೂ ಏನಾಯಿತು, ಹಾಫ್ ಆಯಿತು, ಹೌದಾ. 2 ಅನ್ನು ಈ ಕಡೆ ತಗೋಗಿ, ಎಕ್ಸ್ನ ವ್ಯಾಲ್ಯೂ ಹಾಫ್ ಆಯಿತು. ಅದೇ ರೀತಿ ನೀವು ವೈನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದ್ರೆ ಏನು ಮಾಡ್ಬೇಕು ನಾವು, ಇದು ಏನು ಸಿಕ್ತಲ್ವಾ, x = ಹಾಫ್ ಇದೆಯಲ್ವಾ, ಇದನ್ನು ತಗೊಂಡೋಗಿ ಇಕ್ವೇಷನ್ 1ನಲ್ಲಿ ತುಂಬಬೇಕಾಯ್ತು. ಇಕ್ವೇಷನ್ 1 ಏನಿದೆ, 2x + 2y = 0 ಇದೆ. ಎಕ್ಸ್ನ ಜಾಗದಲ್ಲಿ ನಾವು ಏನು ತುಂಬೋದು, ಹಾಫ್ ಅಂತ ತುಂಬೋದು. ಸೊ ಎಕ್ಸ್ನ ಜಾಗದಲ್ಲಿ ನಾವು ಹಾಫ್ ಅಂತ ತುಂಬಬಹುದು, ಓಕೆನಾ. 2 ಕ್ಯಾನ್ಸಲ್, 1 + 2y = 0 ಆದಂಗೆ ಆಯಿತು. 1 ಆ ಕಡೆ ತಗೋಗಿ -1 ಆಗುತ್ತೆ, ಹೌದಾ. ಸೊ 2y = -1. y ಅನ್ನು ಇದ್ದಕ್ಕಿದ್ದಾಗ ಇಟ್ಕೊಳ್ಳಿ, 2 ಅನ್ನು ಈ ಕಡೆ ಕೊಡಿಸಿ, -1 / 2 ಅಂದರೆ y = -½ ಆದಂಗೆ ಆಯಿತು. ಎಕ್ಸ್ನ ವ್ಯಾಲ್ಯೂನು ಸಿಕ್ತು, ವೈನ ವ್ಯಾಲ್ಯೂನು ಸಿಕ್ತು, ಝಡ್ನ ವ್ಯಾಲ್ಯೂನು ಸಿಕ್ತು. ಸೊ ಇವನ್ನ ಇಲ್ಲಿ ತುಂಬಿಬಿಟ್ರೆ ನಮ್ಮ ಇಕ್ವೇಷನ್ ಸಿಕ್ಕಿದಾಗ ಆಗುತ್ತೆ. ಇದು ಇಕ್ವೇಷನ್ ನಮ್ದು, ಹೌದಾ. ಇದೇ ನಮ್ಮ ಫಾರ್ಮುಲಾ. XY Z ನ ವ್ಯಾಲ್ಯೂ ನಮ್ಗೆ ಗೊತ್ತಿರಲಿಲ್ಲ, ನಾವೀಗ ಕಂಡಿಡ್ಕೊಂಡಿದ್ದೇವೆ. ಸೊ ಈ ಫಾರ್ಮುಲಾದಲ್ಲಿ XY ಮತ್ತು Z ನ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ತುಂಬಿಟ್ರೆ ನಮ್ಮ ಫಾರ್ಮುಲಾ ಸಿಕ್ಕಿದಾಗ ಆಗುತ್ತೆ. ಓಕೆ, ಇವೆಲ್ಲ ಕ್ಲಿಯರ್, ಇವೆಲ್ಲ ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಎಮ್ ಪವರ್ 0 ಅಂತಂದ್ರೆ ಏನು, ಎಮ್ ಪವರ್ 0 ಅಥವಾ ಯಾವುದಾದ್ರೂ ಒಂದು ಸಂಖ್ಯೆ, ಫಾರ್ ಎಕ್ಸಾಂಪಲ್ 2 ಇದೆ ಅಂತ ಇಟ್ಕೊಳ್ಳಿ. 2ನ ಪವರ್ 0 ಅಂತಂದ್ರೆ ಇದ್ರ ವ್ಯಾಲ್ಯೂ 1.
5 ನ ಪವರ್ 0 ಅಂತಂದ್ರೆ ಇದರ ವ್ಯಾಲ್ಯೂ ಕೂಡ 1. ಅದೇ ರೀತಿ m ನ ಪವರ್ 0 ಇದೆ, ಯಾವುದೋ ಒಂದು ಸಂಖ್ಯೆಯ ಪವರ್ 0 ಇದೆ ಅಂತಂದ್ರೆ ಇದರ ವ್ಯಾಲ್ಯೂ 1 ಅಂತ ಅರ್ಥ. ಸೊ 1 ಅನ್ನ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಈಗ ನೋಡಿ t is equal to ಇಷ್ಟೇ ಬರೆದ್ರೆ ಕರೆಕ್ಟು, ಇಷ್ಟೇ ಬರೆದ್ರೆ ರಾಂಗ್ ಆನ್ಸರ್ ಅಂತ ಹೇಳೋದಕ್ಕಾಗೋದಿಲ್ಲ, ಇದು ಕೂಡ ಕರೆಕ್ಟ್ ಆನ್ಸರ್. ಆದ್ರೆ ನಾನು ಈ ಆನ್ಸರ್ ನ ಒಂದ್ ಸ್ವಲ್ಪ ಚಂದ ಮಾಡಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಓಕೆನಾ, ಕೆ ಜಾಗದಲ್ಲಿ ಕೆ ಬರ್ಕೊಂಡೆ, ಎಲ್ ಪವರ್ ಹಾಫ್ ಇದೆ, ಎಲ್ ಪವರ್ ಹಾಫ್ ನ ಜಾಗದಲ್ಲಿ ಎಲ್ ಪವರ್ ಹಾಫ್ ಅಂತ ಬರ್ಕೊಂಡಿದ್ದೇನೆ. ಇಲ್ಲೇನಿದೆ, ಜಿ ಪವರ್ ನ ಮೈನಸ್ ಹಾಫ್ ಇದೆ, ಜಿ ನ ಪವರ್ ಮೈನಸ್ ಹಾಫ್ ಇದೆ. ಮೈನಸ್ ಹಾಫ್ ಇರೋದ್ರಿಂದ ಅದನ್ನ ನಾನು ಕೆಳಗಡೆ ಬರ್ಕೋತೀನಿ. ಓಕೆ, ಸೊ ಜಿ ಪವರ್ ಹಾಫ್ ಅಂತ ಬರ್ಕೋತೀನಿ. ಓಕೆ, ಜಿ ಪವರ್ ಮೇಲ್ಗಡೆ ಇದ್ದಾಗ ಜಿ ಪವರ್ ಮೈನಸ್ ಹಾಫ್ ಇತ್ತು, ಅದನ್ನ ಕೆಳಗಡೆ ತಗೊಬಂದೆ, ಸೊ ಜಿ ಪವರ್ ಹಾಫ್ ಆಯ್ತು ಅಷ್ಟೇ. ಓಕೆನಾ, ಸೊ ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇದೆ. ವ್ಯತ್ಯಾಸ ಗೊತ್ತಾಯ್ತಾ ನಾನು ಏನು ಮಾಡಿದೆ ಅಂತ? ನೋಡಿ, ನಾವು ನೆಕ್ಸ್ಟ್ ಏನ್ ಮಾಡ್ಬೋದು, ಇಲ್ಲಿ ಎಲ್ ನ ಪವರ್ ಕೂಡ ಹಾಫ್ ಇದೆ, ಜಿ ನ ಪವರ್ ಕೂಡ ಹಾಫ್ ಇದೆ. ಸೊ ಇವುಗಳ ಪವರ್ ಅನ್ನ ನಾನು ಕಾಮನ್ ತೆಗಿಬೋದಾ? ಇವುಗಳ ಪವರ್ ಗಳನ್ನ ನಾನು ಕಾಮನ್ ತೆಗಿತೇನೆ. ಎಲ್ ನ ಪವರ್ ಕೂಡ ಹಾಫ್ ಇತ್ತು, ಜಿ ನ ಪವರ್ ಗಳು ಕೂಡ ಹಾಫ್ ಇತ್ತು. ಸೊ ನಾನು ಇವುಗಳ ಪವರ್ ಅನ್ನ ಕಾಮನ್ ಆಗಿ ಹಾಫ್ ತೆಗೆದೆ. ಯಾವ್ದಾದ್ರೂ ಸಂಖ್ಯೆಯ ಪವರ್ ಹಾಫ್ ಅಂತಂದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್ 2 ನ ಪವರ್ ಹಾಫ್ ಅಂತಂದ್ರೆ ಏನರ್ಥ? ಇದು ಸ್ಕ್ವೇರ್ ರೂಟ್ ಆಫ್ 2 ಅಂತ ಅರ್ಥ. 5 ನ ಪವರ್ ಹಾಫ್ ಅಂತಂದ್ರೆ ಏನರ್ಥ? ಇದು ಸ್ಕ್ವೇರ್ ರೂಟ್ ಆಫ್ 5 ಅಂತ ಅರ್ಥ. ಅದೇ ರೀತಿ ಎಲ್ ಬೈ ಜಿ ನ ಪವರ್ ಹಾಫ್ ಅಂದ್ರೆ ಏನರ್ಥ? ಎಲ್ ಬೈ ಜಿ ನ ಪವರ್ ಹಾಫ್ ಅಂದ್ರೆ ಏನರ್ಥ? ಇದು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ ಅಂತ ಅರ್ಥ. ಇದು ನಾವು ಡಿರೈವ್ ಮಾಡಿರುವಂತಹ ಫಾರ್ಮುಲಾ. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಒಂದು ಡೈಮೆನ್ಷನ್ ಇಲ್ಲದೆ ಇರುವಂತಹ ಕ್ವಾಂಟಿಟಿ. ಆಪ್ಷನ್ ಎ ನೆವರ್ ಹ್ಯಾಸ್ ಅ ಯೂನಿಟ್, ಆಪ್ಷನ್ ಬಿ ಆಲ್ವೇಸ್ ಹ್ಯಾಸ್ ಯೂನಿಟ್, ಆಪ್ಷನ್ ಸಿ ಮೇ ಹ್ಯಾವ್ ಯೂನಿಟ್, ಡಿ ಡಸ್ ನಾಟ್ ಎಕ್ಸಿಸ್ಟ್. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂದ್ರೆ ಡೈಮೆನ್ಷನ್ ಇಲ್ಲದೆ ಇರುವಂತ ಕ್ವಾಂಟಿಟಿ, ನೆವರ್ ಹ್ಯಾಸ್ ಅ ಯೂನಿಟ್. ಡೈಮೆನ್ಷನ್ ಇಲ್ಲದೆ ಇರುವಂತ ಕ್ವಾಂಟಿಟಿಗೆ ಯೂನಿಟ್ಟೇ ಇಲ್ವಾ? ಒಂದು ನಾವು ನೋಡಿದ್ವಿ, ಆಂಗಲ್ ಅನ್ನೋದನ್ನ ನೋಡಿದ್ವಿ, ಹೌದಾ? ಆಂಗಲ್ ಅನ್ನ ನಾವು ರೇಡಿಯನ್ ನಲ್ಲಿ ಹೇಳ್ಬಹುದು. ಸೊ ಆಂಗಲ್ಗೆ ಯೂನಿಟ್ ಇದ್ದಾಗ ಆಯ್ತು. ಆದ್ರೆ ಆಂಗಲ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಕೂಡ ಹೌದು, ಹೌದಾನೆ? ಆಪ್ಷನ್ ಬಿ ನೋಡಿ, ಆಲ್ವೇಸ್ ಹ್ಯಾಸ್ ಅ ಯೂನಿಟ್. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಯಾವತ್ತೂ ಯೂನಿಟ್ ಅನ್ನು ಹೊಂದಿರತ್ತಾ? ಇಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೊಳ್ಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂನಿಟ್ ಅನ್ನು ಹೊಂದಿರತ್ತಾ? ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಅಷ್ಟೇ. 1.33 ಗ್ರಾಮ್, 1.33 kg, 1.33 ಮೀಟರ್, ಈ ತರ ಏನಾದ್ರೂ ಇದೆಯಾ? ಇಲ್ಲ ತಾನೆ. ಸೊ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಅಷ್ಟೇ. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಆದ್ರೆ ಅದಕ್ಕೆ ಯೂನಿಟ್ ಸಹ ಇಲ್ಲ. ಸೊ ಆಪ್ಷನ್ ಬಿ ಆಲ್ವೇಸ್ ಹ್ಯಾಸ್ ಅ ಯೂನಿಟ್ ಅನ್ನೋದು ಕೂಡ ರಾಂಗ್ ಆನ್ಸರ್. ಸಿ ಮೇ ಹ್ಯಾವ್ ಅ ಯೂನಿಟ್, ಯೂನಿಟ್ ಅನ್ನ ಹೊಂದಿದ್ರು ಹೊಂದಿರಬಹುದು, ಹೌದಾನೆ? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯಗಳು ಅರ್ಥ ಆಗಿದ್ರೆ ಲೈಕ್, ಆಗದೆ ಇದ್ರೆ ಡಿಸ್ಲೈಕ್ ಅನ್ನು ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.